ನೆಮ್ಮದಿ ಬದುಕು ಸಾಗಿಸ್ಬೇಕಾದ್ರೆ ಯಾರು ನೆಮ್ಮದಿಯಿಂದ ಬದುಕು ಇರುವುದ್ರೊಳಗೆ ಚಂದಾಗಿ ಇದ್ದು ಖುಷಿಯಾಗಿದ್ದು ನಕ್ಕೋತ ಆರಾಮ್ ಜೀವನ ಮಾಡೋದೇ ಅದು ನೆಮ್ಮದಿ. ಭಾಳಷ್ಟು ಯುವಕರು ದುಶ್ಚಟಗಳು ಆಗುತ್ತದೆ. ಹೆಂಡ ಕುಡಿದಷ್ಟು ಹಾಲು ಕುಡಿಯಲಿಲ್ಲ ಮಾನವ, ದಂಡ ಕೊಟ್ಟಷ್ಟು ದಾನ ಮಾಡಲಿಲ್ಲ ಮಾನವ, ತಿಂದು ತಿರುಗಿದಷ್ಟು ಶಿವಶರಣರ ಸೇವೆ ಮಾಡಲಿಲ್ಲ ಮಾನವ, ಮನುಷ್ಯನಾಗಿ ಭೂಮಿಯ ಮೇಲೆ ಹುಟ್ಟಿದ ನಂತರ ಈ ಶರೀರವನ್ನು ಕಾಪಾಡಿಕೊಳ್ಳಬೇಕಂದ್ರೆ ನಿನ್ನ ಜೀವನನೇ ವ್ಯರ್ಥ ಮಾನವ. ಹಿಂದೂ ಧರ್ಮದ ಬಗ್ಗೆ ತಮ್ಮ ನುಡಿಯನ್ನು ಹಿಂದೂ ಧರ್ಮ ಭಾಳಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು, ಚೆನ್ನಾಗಿ ಖುಷಿಯಿಂದ ಎಲ್ಲರನ್ನು ಅಪ್ಪಿಕೊಳ್ಳುವಂಥ ಧರ್ಮ. ಸ್ವಾಮೀಜಿಗಳು ರಾಜಕಾರಣ ಸಮಾಜ ಯಾವ ರೀತಿಯಾಗಿದೆ? ಬಂದಿರತಕ್ಕಂಥ ವ್ಯಕ್ತಿಗೆ ಪಕ್ಷ ಭೇದ ಭಾವ ಇರ್ಬೋದು. ಪಕ್ಷ ಭೇದ ಭಾವ ಅನ್ನೋದೇ ಇವತ್ತು ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, BJP ಇರ್ಬೋದು, ಪಕ್ಷೇತರ ಇರ್ಬೋದು, ಆಮ್ ಆದ್ಮಿ ಇರ್ಬೋದು, ಬಂದಿರತಕ್ಕಂಥವ್ರಿಗೆ ಆಶೀರ್ವಾದ ಮಾಡೋದು ಆ ಮಠದ ಸ್ವಾಮೀಜಿಯ ಒಂದು ಪರಂಪರೆ. ರಾಜಕಾರಣಿಗಳು ನೋಡ್ರಿ, ಅವರು ಸ್ವಾಮಿಗಳನ್ನು ಉಪಯೋಗ ಮಾಡ್ಕೊತಾರೆ ತಮ್ಮ ಅನುಕೂಲಗೋಸ್ಕರ. ಇಲ್ಲ, ಒಂದು ಕೆಲವೊಂದು ಸ್ವಾಮಿಗಳು ಅಂತಾರೆ ಇವರಂತೆಲ್ಲ ಕೆಲವು ಸ್ವಾಮಿಗಳು ಅವರು ರಾಜಕೀಯ ಮಾಡ್ತಿರ್ತಾರೆ. ಒಬ್ಬರು DK ಇರಲಿ, ಒಬ್ಬರು ಸಿದ್ದರಾಮಯ್ಯ ಇರಲಿ, ಹಿಂಗೆ ರಾಜಕೀಯವಾಗಿ ಮಾತಾಡ್ತಾ ಇರ್ತಾರೆ. ಸ್ವಾಮಿಗಳು ರಾಜಕಾರಣ ಮಾಡಲ್ಲ, ಬಂದಿರತಕ್ಕಂಥವ್ರಿಗೆ ಆಶೀರ್ವಾದ ಮಾಡ್ತಾರೆ. ಈ ಬಸವನ ಬಾಗೇವಾಡಿ ಮತ್ತು ಸರ್ ಸಮಗ್ರ ಅಭಿವೃದ್ಧಿಗಾಗಿ ಈ ರಾಜಕಾರಣಿಗಳಿಗೆಲ್ಲ ತಮ್ಮ ಎಲ್ಲಿ ಭಾಳಷ್ಟು ಬುದ್ಧಿ ಪೂಜೆಗಳು ಕೆಲಸಗಳು ಇನ್ನೂ ಕುಂಠಿತವಾಗಿ ನಡೆದವು. ಈ ಉತ್ತರ ಕರ್ನಾಟಕದಲ್ಲೇ ಸರಳ ಸಜ್ಜನಿಕೆಯ ಮೃದು ಶಾಸಕರು ಮತ್ತು ಶಿವಾನಂದ ಪಾಟೀಲ್. ವೀರಶೈವ ಲಿಂಗಾಯತ ಬಗ್ಗೆ ತಮ್ಮ ಮಾತಿನ ವೀರಶೈವ ಲಿಂಗಾಯತ ಒಂದೇ ನಾಣ್ಯದ ಎರಡು ಮುಖಗಳು. ಪಂಚಮಸಾಲ 2A ಮೀಸಲಾತಿ ಬಗ್ಗೆ ಮತ್ತೆ ತಮ್ಮ ಮಾತಿನ ಈ ಸಮಾಜದಲ್ಲಿ ಒಗ್ಗಟ್ಟಿಲ್ಲ, ಇವರೇ ಛಿದ್ರವಾಗಿದ್ದಾರೆ ಅನ್ನುವಂಥ ಭಾವನೆ ರಾಜಕೀಯ ವ್ಯಕ್ತಿಗಳ ಹತ್ರ ಐತಿ. ಅದಕ್ಕಿದು 2A ಸಿಗೋಲಾಗೈತಿ. ಕೋಸಂದ್ರೆ ಮತ್ತು ಸ್ವಾಮಿಗಳು ಬೆನ್ನತ್ತಿರ ಪಂಚಮಸಾಲಿ ಮೀಸಲಾತಿ ನಮ್ಗೆ ಸಿಗೋದಿಲ್ಲ. ಎಂದು ನೀವು ಒಗ್ಗಟ್ಟಾಗ್ತೀರಿ, ನಾವೆಲ್ಲ ಒಂದೇ ಅಂತೇಳಿ ಅಂತೀರಿ, ಅಂದ 2A ಸಿಕ್ಕೇ ಸಿಗ್ತತಿ. ವಿಜಯಪುರ ಜಿಲ್ಲೆಯಲ್ಲಿ FM ನ್ಯೂಸ್ ಭಾಳಷ್ಟು ಅದ್ಭುತವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಇವತ್ತು ನಮಸ್ಕಾರ ವೀಕ್ಷಕರೇ, ಪೂಜ್ಯರ ನುಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶರಣ್. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವಂತವರು ಪ್ರಭಾವಿ ಸಂತರು, ಖ್ಯಾತ ವಾಗ್ಮಿಗಳು, ಪ್ರವಚನಕಾರರು, ಇದ್ದಿದ್ದನ್ನು ಇದ್ದಾಗಿ ಮಾತಾಡುವಂತ ನೇರ ನುಡಿ ಸ್ವಭಾವದವರು, ಶ್ರೀಮಠದ ಭಕ್ತರಿಗೆ ಒಳ್ಳೆ ಮಾರ್ಗದರ್ಶನ ನೀಡುವುದರ ಜೊತೆಗೆ ಶ್ರೀಮಠದ ಕೀರ್ತಿಯನ್ನು ಹೆಚ್ಚಿಸಿದಂತವರು, ಸಮಾಜದಲ್ಲಿ ನಡೆಯುತ್ತಿರುವ ಅನ್ಯಾಯದ ವಿರುದ್ಧ ಪ್ರತಿಭಟಿಸುವಂತ ಸರಳ ಸಜ್ಜನಿಕೆಯ ಪೂಜ್ಯ ಶ್ರೀಗಳು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಬನ್ನಿ ಅವರು ಮಾತನಾಡಿಸ್ಕೊಂಡು ಬರೋಣ. ಸ್ವಾಮೀಜಿ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಶರಣಾರ್ಥಿ. ಸ್ವಾಮೀಜಿಯವರ ತಮ್ಮ ಪರಿಚಯ ಈಗಾಗಲೇ ಜಿಲ್ಲೆ ಸೇರಿ ನಾಡಿನಾದಂಥ ಪರಿಚಯ, ಆದರೂ ಸಹಿತ ನಮ್ಮ ವೀಕ್ಷಕರಿಗೆ ತಮ್ಮ ಪರಿಚಯ. ನಮ್ಮ ಹೆಸರು ಶ್ರೀ ಶಬ್ರ ಅಭಿನವ ಸಂಗನಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು, ಸಂಸ್ಥಾನ ಹಿರೇಮಠ ಮನಗುಳಿ, ತಾಲೂಕು ಬಸವನ ಬಾಗೇವಾಡಿ, ಜಿಲ್ಲೆ ವಿಜಯಪುರ. ಮತ್ತೆ ಈ ಮಠದ ಹಿನ್ನೆಲೆ ಏನು? ಹೆಂಗಂದ್ರೆ ಶ್ರೀಮಠದ ಹಿನ್ನೆಲೆ ಏನು? ಶ್ರೀಮಠದ ಹಿನ್ನೆಲೆ ಸುಮಾರು 1800 ವರ್ಷದ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಮಠ ಭಾಳಷ್ಟು ಶಿಷ್ಯ ಬಳಗವನ್ನು ಕೂಡಿಕೊಂಡು ನಡೆಸಿಕೊಂಡು ಹೋಗುವಂಥ ಇದು ಹಿರೇಮಠ. ಇದು ಶಿಷ್ಯವರ್ಗ ಪರಂಪರೆಯ ಮಠ. ಇದು ಎಷ್ಟು ಶಾಖಾಮಠಗಳು ಹೊಂದಿರ್ತಾರೆ? ಈ ಮನಗುಳಿ ಹಿರೇಮಠದ ಕೆಳಗಡೆ ಒಂದು ಬಸವನ ಬಾಗೇವಾಡಿ ತಾಲೂಕು ನಂದಿಹಾಳ ಗ್ರಾಮದಲ್ಲಿ ಒಂದು ಶಾಖಾ ಮಠ ಇದೆ. ಅಲ್ಲಿಂದ ಕೋಲಾರ ತಾಲೂಕು ಬರ್ತಿರ್ಬೇಕು, ತಳವಾಡ ಅಂತೇಳಿ, ತಳವಾಡದಲ್ಲಿ ಒಂದು ಶಾಖಾ ಮಠ ಇದೆ. ಬಟ್ ಮನಗುಳಿ ಹಿರೇಮಠ ಕೆಳಗಡೆ 2 ಶಾಖಾ ಮಠಗಳನ್ನು ಈ ಮಠ ಹೊಂದಿದೆ. ಯಾವ ಪಂಚಪೀಠದ? ನಮ್ಮದು ರಂಭಾಪುರಿ ಶಾಖಾ ಮಠ. ರಂಭಾಪುರಿ ಪಂಚಪೀಠಗಳಲ್ಲಿ ರಂಭಾಪುರಿಯ ಶಾಖಾ ಮಠ ಇದು ಮನಗುಳಿ ಹಿರೇಮಠ. ಆ ಪರಂಪರೆಯನ್ನೇ ಹಿಂದಿನಿಂದು ಬಂದಿದೆ. ಈಗೂ ನಾವಿರುವಂಥ ಪೂಜ್ಯರು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ. ಇಲ್ಲಿ ಮನಗುಳಿ ಪಟ್ಟಣದಲ್ಲಿ ಮಠ ಸ್ಥಾಪನೆ ಆಗಬೇಕು ಮೂಲ ಕರ್ತೃ ಯಾರು ಅಂತಾರೆ? ನೋಡ್ರಿ, ಇದು 1800 ವರ್ಷದ ಮಠ ಇರೋದ್ರಿಂದ ಈ ಮಠದ 16ನೇ ಸ್ವಾಮೀಜಿ ನಾನು. ಹಿಂದಿನ ಎಷ್ಟೋ ವರ್ಷದ ಪರಂ ಪೂಜ್ಯರು ಈ ಊರಿನ ಭಕ್ತರು ಈ ಮಠವನ್ನು ಶಿಷ್ಯ ಬಳಗ ಮತ್ತು ಭಕ್ತ ಬಳಗ ಮಠವನ್ನು ಸ್ಥಾಪನೆ ಮಾಡಿದೆ. ಯಾಕಂದ್ರೆ ಹಿರಿಯರು ಹೇಳ್ತಾರ, ಕೆತ್ತನೆ ಮುಖಾಂತರ ನಮ್ಮ ಹಿಂದಿನ ಜಗದ್ಗುರು ಮಹಾಂತ ಶಿವಾಚಾರ್ಯ 8ನೇ ಶತಮಾನದಲ್ಲಿ ಈ ಮಠ ಹುಟ್ಟಿತ್ತು ಅನ್ನೋದನ್ನು ಇಶ್ವಿ ಹಾಕಿದ್ದಾರೆ. ಅದಕ್ಕೆ ಹಿಂದಿನ ಶತಾಯುಷ್ಯಗಳು ತಪಸ್ವಿಗಳು ಪೂಜ್ಯರು ಈ ಮಠವನ್ನು ಸ್ಥಾಪನೆ ಮಾಡಿದ್ದಾರೆ.
ಮತ್ತೆ ನಿಮ್ಮ ಹುಟ್ಟೂರು, ನಿಮ್ಮ ಬಾಲ್ಯದ ನೆನಪುಗಳು? ನನ್ನ ಹುಟ್ಟೂರು ಬಸವನ ಬಾಗೇವಾಡಿ ತಾಲೂಕು ನಂದಿಹಾಳ ಪ್ಯೂ ಗ್ರಾಮ. ನನ್ನ ವಿದ್ಯಾರ್ಥಿ ಜೀವನ ಪ್ರಾಥಮಿಕ ಶಿಕ್ಷಣ ನಂದಿಹಾಳ ಗ್ರಾಮದಲ್ಲಿ ಮುಗಿಸಿದೆ. ಪ್ರೌಢ ಶಿಕ್ಷಣ ಮುಂದೆ ತದನಂತರ ಪೂಜ್ಯರು ನಮ್ಮನ್ನು ಮಠಕ್ಕೆ ಕರ್ಕೊಂಡು ಬಂದರು. ಮನಗುಳಿ ಮಠದ ಮರದೇವರ ಅಂತೇಳಿ ಆಯ್ಕೆ ಮಾಡ್ಕೊಂಡು ನಮ್ಮನ್ನು ಕರ್ಕೊಂಡ್ಬಂದರು. ಪೂಜ್ಯರು ನಮ್ಮನ್ನು ಪ್ರೌಢ ಶಿಕ್ಷಣ ಹೈಸ್ಕೂಲ್ ಶಿಕ್ಷಣ ಇಲ್ಲಿ ಮುಗಿಸಿ ಮುಂದೆ ವಿಜಯಪುರದಲ್ಲಿ ಡಿಗ್ರಿ ಮುಗಿಸ್ಕೊಂಡು MA ಮೈಸೂರ ಮಾನಸ ಗಂಗೋತ್ರಿ ಯೂನಿವರ್ಸಿಟಿಯಲ್ಲಿ MA ಮುಗಿಸಿದೆವು. ಅದರ ಜೊತೆಯಲ್ಲಿ ನಮ್ಮ ಜಗದ್ಗುರು ಡಾಕ್ಟರ್ ಮಹಾಂತ ಶಿವಾಚಾರ್ಯರು ಅವರಲ್ಲಿ ಇರುವಂಥ ವಿದ್ಯೆಯನ್ನು ಈಗಿನ ಜನಕ್ಕೆ ಏನು ಬೇಕು ಅದನ್ನೆಲ್ಲವನ್ನು ನನಗೆ ಅವರಿಗೆ ಸಮಯ ಸಿಕ್ಕಾಗ ಬೆಳಗ್ಗೆ 5 ಗಂಟೆಗೆ 1 ತಾಸು, ಸಾಯಂಕಾಲ 6 ಗಂಟೆಗೆ 1 ತಾಸು ಪಾಠ ತೊಗೊಂಡು ಅವರಲ್ಲಿರುವಂಥ ವಿದ್ಯೆಯನ್ನು ನಮ್ಗೆ ಹೇಳ್ಕೊಟ್ಟು ಹೋಗಿದ್ದಾರೆ. ನಿಮ್ಮ ತಂದೆ ತಾಯಿಗಳು ಸ್ವಲ್ಪ ನೆನಪು ಮಾಡ್ಕೊಬಂತೀರ? ಅಲ್ಲ, ಸ್ವಾಮೀಜಿ ಆದ ನಂತರ ತಂದೆ ತಾಯಿ ಹೆಸರುಗಳನ್ನ, ಯಾಕಂದ್ರೆ ನಮ್ಮನ್ನು ಸಾಕೋರು ಈ ಜಗತ್ತಿನ ತಂದೆ ತಾಯಿ, ಅವರೇ ತಂದೆ ತಾಯಿ ಅನ್ನುವಂಥ ಭಾವನೆ ಇಟ್ಕೊಂಡು ನಾವು ನಡೆಯಾಕತ್ತೀವಿ. ಯಾಕಂದ್ರೆ ನಾವು ಈಗ ಸನ್ಯಾಸಿಗಳಿಗೆ ಬಂಧುಗಳತ್ತಿರುವುದಿಲ್ಲ. ಈ ಸ್ವಾಮಿಗಳ ಆಗೋಕ್ಕಿಂತ ಪೂರ್ವದಲ್ಲಿ ಅವರಿಗೆ ತಂದೆ ತಾಯಿ ಹೆಸರುಗಳಿರ್ತಾವೆ. ಈ ಸ್ವಾಮೀಜಿ ಆದ ನಂತರ ತಂದೆ ತಾಯಿಗಳ ಹೆಸರನ್ನು ಅದು ಇರ್ಬೋದು, ಆದರೆ ನಮ್ಮನ್ನು ಜಾಕಿ ಮಾಡುವಂಥ ಈ ಸಮಾಜದ ತಂದೆ ತಾಯಿ ನಮ್ಮ ತಂದೆ ತಾಯಿ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇದು ಮತ್ತೆ ನೀವು ಅಧ್ಯಾತ್ಮದ ಕಡೆಗೆ ಒಲವು ಬರ್ಬೇಕಾದ್ರೆ ಏನು ಕಾರಣ? ಅಧ್ಯಾತ್ಮದ ಒಲವು ಅಂದ್ರೆ ನಮ್ಮ ಪೂಜ್ಯರು ನಮ್ಮನ್ನು ಮಠಕ್ಕೆ ಆಯ್ಕೆ ಮಾಡಿದ ನಂತರ ನೀವು ಈ ಮಠದ ಉಸ್ತುವಾರಿ ವಹಿಸ್ಕೋಬೇಕು, ಈ ಮಠಕ್ಕೆ ನೀವು ಸ್ವಾಮೀಜಿ ಆಗಬೇಕು. ಈ ಮಠಕ್ಕೆ ಸ್ವಾಮೀಜಿ ಆದ ನಂತರ ನಿನ್ನಲ್ಲಿರುವಂಥ ಆಧ್ಯಾತ್ಮದ ನೀವು ವಿಚಾರಗಳನ್ನು ದಾರಿ ಎರಿಬೇಕು, ಆಧ್ಯಾತ್ಮ ಕಡೆ ಒಲವು ಕೊಡಬೇಕು. ಈ ಸಂಸಾರ ಜಂಜಾಟದಲ್ಲಿ ಏನೂ ಇಲ್ಲ, ಒಂದಿಷ್ಟು ಸಮಾಜಕ್ಕೆ ಸುಧಾರಣೆ ಮಾಡುವಂಥ ವ್ಯಕ್ತಿ ಆಗಬೇಕು ಅನ್ನುವಂಥ ದೃಷ್ಟಿಯನ್ನು ಪೂಜ್ಯರು ನನಗೆ ಉಪದೇಶ ಮಾಡ್ತಾಯಿದ್ರು. ಅವರ ಮಾತುಗಳನ್ನು ಅವರ ಪ್ರವಚನ ಕೇಳ್ಕೋತ ಹೆಚ್ಚಿನ ಒಲವು ನಾವು ಆಧ್ಯಾತ್ಮ ಕಡೆ ಒಲವು ಕೊಟ್ಟಿವಿ. ಈ ಮಣಿತನದ ಪರಂಪರೆ ಮಠ ಅಥವಾ ಇಲ್ಲ. ಈಗ ನೋಡ್ರಿ, ಪರಂಪರೆ ಒಳಗೆ ವಿರಕ್ತ ಪರಂಪರೆ ಅಂತ ಬರ್ತೈತಿ, ಗುರು ಪರಂಪರೆ ಅಂತ ಬರ್ತೈತಿ, ಆರೋಢ ಪರಂಪರೆ ಅಂತ ಬರ್ತೈತಿ, ಅದ್ವೈತ ಪರಂಪರೆ ಅಂತ ಬರ್ತೈತಿ, ಇನ್ನು ಬೇರೆ ಬೇರೆ ಪರಂಪರೆ ಇದಾವೆ. ಈ ಮನಗುಳಿ ಹಿರೇಮಠ ಶಿಷ್ಯವರ್ಗ ಪರಂಪರೆ. ಶಿಷ್ಯವರ್ಗ ಪರಂಪರೆ ಅಂದ್ರೆ ಶಿಷ್ಯರಲ್ಲಿ ಸ್ವಾಮಿಗಳನ್ನು ಹುಡುಕೋದು. ಇದು ನಮ್ಮ ಮನೆಗೆ ಸಂಬಂಧ ಇರುವಂಥ ಮಠ ಅಲ್ಲ. ನಾವು ಈ ಮಠದ ಶಿಷ್ಯರಲ್ಲೇ ಶಿಷ್ಯರನ್ನು ಹುಡುಕಿ ಮಠಕ್ಕೆ ಮಾಡಿರ್ತಕ್ಕಂಥ ಪೂಜ್ಯರು. ಇದು ಶಿಷ್ಯವರ್ಗ ಪರಂಪರೆ ಮಠ. ಇದು ಸಾಮಾಜಿಕ ಕೊಡುಗೆ ಮಠದ ನೋಡ್ರಿ, ನಮ್ಮ ಮಠ, ನಮ್ಮ ಹಿಂದಿನ ಪರಮ ಪೂಜ್ಯರು ಹಲವಾರು ಕಾಶಿ ಜ್ಞಾನ ಪಂಡಿತರು, ಅವ್ರದೇ ಆದಂಥ ಸ್ವಾಮೀಜಿಯವರಿಗೆ ವಿದ್ಯಾದಾನ ಮಾಡಿದ್ದಾರೆ. ಅಲ್ಲಿಂದ ತಮ್ಮದೇ ಅಂಥ ಸಮಾಜ ಕಾರ್ಯಗಳನ್ನು ಅವ್ರು ಮಾಡ್ಕೊತ ಬಂದಿದ್ದಾರೆ. ಈ ನಮ್ಮ ಮನಗುಳಿ ಹಿರೇಮಠ ನೋಡ್ರಿ, ವರ್ಷದಲ್ಲಿ ಮನಗುಳಿ ಮತ್ತು ಸುತ್ತಮುತ್ತಲಿನ ಗ್ರಾಮದ ಭಕ್ತರಿಗೆ ವರ್ಷದಲ್ಲಿ 2 ಸಲ ಪ್ರವಚನ ಹಚ್ತೇವೆ. ಒಂದು ಸಂಗನ ಬಸವ ಮಹಾಸ್ವಾಮಿಗಳ ಪುಣ್ಯಾರಾಧನೆಯಲ್ಲಿ ಪ್ರವಚನ ಹಚ್ತೇವೆ, ಪುರಾಣ ಹಚ್ತೇವೆ. ಶ್ರಾವಣ ಮಾಸದಲ್ಲಿ ಪವಿತ್ರ ಜಂಗಮರ ಗಣಾರಾಧನೆ ಅಂತ ಮಾಡ್ತೇವೆ ನಾವು. ಜಂಗಮರ ಗಣಾರಾಧನೆ ಮಾಡುವಾಗ ಅವಾಗೊಮ್ಮೆ 1 ತಿಂಗಳ ಪರ್ಯಂತರ ಪುರಾಣ ಹಚ್ತೇವೆ. ನಿತ್ಯ ದಾಸೋಹ ನಡೀತೈತಿ. ಅಲ್ಲಿಂದ ಈ ಮಠದ ಸಾಮಾಜಿಕ ಕಾರ್ಯಗಳಂದ್ರೆ ಜಗದ್ಗುರು ಡಾಕ್ಟರ್ ಮಹಾಂತ ಶಿವಾಚಾರ್ಯ ಹೆಸರ ಮೇಲೆ ಒಂದು ಶಿಕ್ಷಣ ಸಂಸ್ಥೆ ಮಾಡಿದ್ದೇವೆ. LKGಯಿಂದ 5th ಅಂತೇಳಿ ಮನಗುಳಿಯಲ್ಲಿ. ಇದರ ಅಡಿಯಲ್ಲೇ ನಮ್ಮ ರೋಣ್ಯಾಳದಲ್ಲಿ ಗುರುಗಳು ಹುಟ್ಟಿರ್ತಕ್ಕಂಥ ಶತಾಯುಷ್ಯಗಳು ಹುಟ್ಟಿರ್ತಕ್ಕಂಥ ಊರು, ಸಂಗನ ಬಸವ ಮಹಾಸ್ವಾಮಿಗಳು ಹುಟ್ಟಿರ್ತಕ್ಕಂಥ ಊರು ರೋಣಿಹಾಳ. ಅಲ್ಲಿ LKGಯಿಂದ 10th ಸಂಗನ ಬಸವ ವಿದ್ಯಾವರ್ಧಕ ಸಂಘ ಅಂತೇಳಿ ಅಲ್ಲೊಂದು ಸ್ಕೂಲ್ ಮಾಡಿದ್ದೀವಿ. ಕುಬಕಡ್ಡಿ ಒಳಗೆ ಒಂದು ಸ್ಕೂಲ್ ಮಾಡಿದ್ದೀವಿ. ಹಾಗೆ ಮತ್ತು ಈ ಭಕ್ತರಿಗೆ, ಶಿಷ್ಯರಿಗೆ, ಬಡವರಿಗೆ ಅನುಕೂಲ ಆಗಲಿ ತಿಳ್ಕೊಂಡು ಊರಿನ ನೈಋತ್ಯ ಭಾಗಕ್ಕೆ ಒಂದು ಕಲ್ಯಾಣ ಮಂಟಪವನ್ನು ಕಟ್ಟಿದ್ದೀವಿ. ಹಲವಾರು ಸಮಾಜ ಕಾರ್ಯಗಳನ್ನು, ಯಾರು ಬಡವರು ಇರಲಿ ಶ್ರೀಮಂತರ ಇರಲಿ, ಬಂದಿರತಕ್ಕಂಥವರಿಗೆ ಇವತ್ತು ನಾವು ಕೋವಿಡ್ ಅನ್ನುವಂಥ ಸಂದರ್ಭದಲ್ಲಿ ನಮ್ಮ ಯುವಕರನ್ನು ಕಟ್ಟಿಕೊಂಡು ಪ್ರತಿ ಬೆಂಗಳೂರು ಹವೇದ ಮೇಲೆ ನಾವು ನಿತ್ಯ ದಾಸೋಹವನ್ನು ಮಾಡಿದೆವು. ಕೋವಿಡ್ ಸಂದರ್ಭದಲ್ಲಿ ಎಲ್ಲಿ ಹೋಟೆಲ್ಗಳು ಬೇರೆಗಳು ಯಾವುವು ತೆಗೆದಿಲ್ಲ, ಊಟದ ಪ್ರಸಾದ ತೊಂದರೆ ಇತ್ತು. ಆವಾಗ ನಮ್ಮ ಮಠದಿಂದ ನಿತ್ಯ ದಾಸೋಹವನ್ನು ಸುಮಾರು 1 ತಿಂಗಳ ಪರ್ಯಂತರ ದಾಸೋಹವನ್ನು ನಾವು ಅಲ್ಲಿ ಮಾಡಿದ್ದೇವೆ. ಇಂಥವೆಲ್ಲ ನಮ್ಮ ಮಠದಿಂದ ಕಾರ್ಯಗಳು ನಿರಂತರವಾಗಿ ನಡೀತಾ ಇದ್ದೇವೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಮತ್ತೆ ತಮ್ಮ ಪ್ರವಚನದಲ್ಲಿ ತಾವು ಯಾವಾಗಲೂ ಕೊನೆಯಲ್ಲಿ ಮನಸ್ಥಿತಿ ಮತ್ತು ಮನಸ್ಥಿತಿ ಬಗ್ಗೆನ ಹೇಳ್ತೀರ, ಅದು ಏನು ಅರ್ಥ ಅಂತೀರ? ನೋಡ್ರಿ, ಪ್ರವಚನದಲ್ಲಿ ಇವತ್ತ ಭಾಳಷ್ಟು ಜನ ಸಂಸಾರದ ಜಂಜಾಟದಲ್ಲಿ ತೊಡ್ಕೊಂಡು ಮನೆ ಒಳಗೆ ಬರೀ ಚಿಂತೆ ಮಾಡಿ 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 ಸಾಕಾಗಿರ್ತೈತಿ. ಭಾಳ ಜನ ರೂಢಿ ಒಳಗೆ ಅಂತಾರೆ, ನೋಡಿ ಏನಪ್ಪ ಈ ಸಂಸಾರ, ಈ ಜೀವನಾನೇ ಸಾಕಾಗೈತಿ ಅಂತಾರೆ. ಯಾಕಂದ್ರೆ ಯಾವಾಗಲೂ ಚಿಂತೆ ಮಾಡಿ ಮಾಡಿ ಅವ್ರಿಗೆ ನೆಮ್ಮದಿ ಇರಲ್ಲ. ಎಲ್ಲಿ ಪ್ರವಚನ ಪುರಾಣಗಳು ಇರ್ತಾವೋ ಅಲ್ಲಿ ಒಂದಿಟ್ಟು ದೊಡ್ಡ ದೊಡ್ಡ ಸತ್ಪುರುಷರ ಹನಗಲ್ಲ ಕುಮಾರ ಶಿವಯುಗಳು ಇರ್ಬೋದು, ನಮ್ಮ
ಸಮಾನತೆ ಹರಿಕಾರರು ಬಸವಣ್ಣವರ ಜೀವನ ಚರಿತ್ರೆ ಇರ್ಬೋದು, ಗುಡ್ಡಾಪುರದ ಆನಮ್ಮ ತಾಯಿ ಇರ್ಬೋದು, ನಾಲ್ವತ್ವಾಡದ ವೀರೇಶ್ವರ ಶರಣರಿದ್ದು, ಯಡಿಯೂರು ಸಿದ್ಧಲಿಂಗೇಶ್ವರದು, ಇಂಥವರೆಲ್ಲ ಪ್ರವಚನದಲ್ಲಿ ಪುರಾಣದಲ್ಲಿ ಅವರ ಚರಿತ್ರೆಯನ್ನು ಕೇಳೋದ್ರಿಂದ ಅವರಿಗೆ ಮನೆಯಾನಕ್ಕಿಂತ ಅಲ್ಲಿ ನೆಮ್ಮದಿ ಸಿಗ್ತೈತಿ ಅನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು ಆ ಮಾತನ್ನು ನಾವು ಹೇಳ್ತಿರ್ತೀವಿ. ನೆಮ್ಮದಿ ಬದುಕು ಸಾಗಿಸ್ಬೇಕಾದ್ರೆ ಯಾವ ರೀತಿ ಅಮ್ಮ ನೆಮ್ಮದಿಯಿಂದ ಬದುಕಬೇಕು? ನೋಡ್ರಿ, ಕೆಲವೊಬ್ರು ಸಂಸಾರದಲ್ಲಿ ನೆಮ್ಮದಿ ಐತಿ, ಅಲ್ಲಿಂತ ಸನ್ಯಾಸಿಗಳು ಆದವ್ರ ಹತ್ರ ಕೆಲವೊಬ್ಬರ ಮೇಲೆ ನೆಮ್ಮದಿ ಐತಿ. ಇವೆರಡು ಬಿಟ್ಟು ನಿರಂತರ ನಾವು ಸಿಂಗಲ್ ಇರ್ತೀವಿ ಅನ್ನೋವಂಥ ನೆಮ್ಮದಿ ಐತಿ. ನೆಮ್ಮದಿ ಬೇರೆ ಕಡೆ ಹುಡುಕೋದಿಲ್ಲ. ಈಗ ಏನೋ ವಸ್ತುಗಳು ತರಬೇಕಾದ್ರೆ ರೊಕ್ಕ ಕೊಟ್ಟರೆ ವಸ್ತು ತರ್ತಾರೆ, ನೆಮ್ಮದಿಗೆ ರೊಕ್ಕ ಕೊಟ್ಟರೆ ಸಿಗ್ತೈತೆ ಸಿಗಲ್ಲ. ಆ ನೆಮ್ಮದಿಯನ್ನು ಹುಡುಕೋದೇ ನಮ್ಮ ಹತ್ರ ಇದೆ. ಇರುವುದ್ರೊಳಗೆ ಚಂದಗೆ ಇದ್ದು ಖುಷಿಯಾಗಿದ್ದು ನಕ್ಕೋತ ಆರಾಮ್ ಜೀವನ ಮಾಡೋದೇ ಅದು ನೆಮ್ಮದಿ. ಇದು ನನ್ನ ವಿಚಾರ. ಮತ್ತು ಇತ್ತಿತ್ತಲಾಗಿ ಮೊಬೈಲ್ನ ಬಿಡು ಭಾಳ ಜಾಸ್ತಿ ಆಗಿ ಯುವಕರಾಗಲಿ ಯುವತಿಯರಾಗಲಿ ಮೊಬೈಲ್ ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ನೋಡ್ರಿ, ಸುಮಾರು ಒಂದು 10 ವರ್ಷದ ಹಿಂದ್ಗಡೆ ಹೋದ್ರೆ ಯಾರೂ ವಿದ್ಯಾರ್ಥಿಗಳು ಮೊಬೈಲನ್ನು ಬಳಸ್ತಾ ಇದ್ದಿಲ್ಲ. ವಿದ್ಯಾರ್ಥಿಗಳು ಮೊಬೈಲ್ ಬಳಸ್ತಾ ಇದ್ರು. ಈ ಕೋವಿಡ್ ಅನ್ನುವಂಥ ಸಂದರ್ಭ ಏನು ಬತ್ತಲ್ಲ, ಅವಾಗ ಶಾಲಾ ಕಾಲೇಜದ ಶಿಕ್ಷಕರು ಏನು ಹೇಳಿದ್ರು, ನಾವು ಆನ್ಲೈನ್ ಕ್ಲಾಸ್ ನಡೆಸ್ತೇವೆ, ಅದಕ್ಕೆ ನೀವೆಲ್ಲರೂ ಮೊಬೈಲ್ ಕೊಡ್ರಿ ಅಂತ ತಿಳ್ಕೊಂಡು. ಭಾಳ ಜನಕ್ಕೆ ನೋಡ್ರಿ, ನೀವೆಲ್ಲ ನಮ್ಮ ಬಿಜಾಪುರದಾಗೆ ಘಟನೆ ಅದು, ಈ ಪಬ್ಜಿ ಆಡಿ ಗಟ್ರನಾಗೆಲ್ಲ ಒದ್ದಾಡ್ದು ಹುಡುಗರು. ಅದಕ್ಕೆ ಆ ಮೊಬೈಲ್ದಿಂದ ನಮ್ಮ ಹೆಬ್ಬೆರಳುಗಳಾಗಿರ್ಬೋದು, ಬಟ್ಟೆಗಳೆಲ್ಲ ಬರುವಂಥ ದಿನಮಾನಗಳಲ್ಲಿ ಶಕ್ತಿ ಕಳ್ಕೊಂಡು ಬಿಡ್ತಾವೆ. ಅಲ್ಲಿಂದ ಕಣ್ಣಿನ ತೊಂದರೆ ಆಗ್ತೈತಿ, ಮೈಂಡ್ ಇದು ಆಗ್ತೈತಿ. ಏನಪ್ಪಾ ಅಂದ್ರೆ ನೆಮ್ಮದಿ ಇರಲ್ಲ. ಈಗೆಲ್ಲ ಕೇವಲ 3 ವರ್ಷ 4 ವರ್ಷ ಇರುವಂಥ ಮಗುವಿಗೆ ತಂದೆ ತಾಯಿ ಏನು ಮಾಡ್ತಾರಪ್ಪ ಅಂದ್ರೆ ಮೊಬೈಲ್ ಕೊಟ್ಟು ಅವ್ರ ಮನೆ ಕೆಲಸ ಮಾಡ್ಕೋತ ಕುಂತಾರೆ. ಅದ್ರ ಕೊಡೋದ್ರಿಂದ ಮಕ್ಕಳಿಗೆ ಪ್ರಭಾವ ಬೀಳ್ತೈತಿ. ಅದಕ್ಕೆ ಮೊಬೈಲನ್ನು ಬಳಕೆ ಮಾಡೋದು ಕಡಿಮೆ ಮಾಡಿದ್ರೆ ಚಲೋ ಅನ್ನತೈತೆ ಅನ್ನೋದು ಸಲಹೆ ಕೊಡಕ್ಕೆ ಇಚ್ಛೆ ಪಡ್ತೇವೆ. ಭಾಳಷ್ಟು ಯುವಕರು ದುಶ್ಚಟಗಳು ಹೌದು, ನಾನು ಪ್ರತಿಯೊಂದು ನನ್ನ ಆಶೀರ್ವಚನದಲ್ಲಿ ಹೇಳ್ತೀನಿ. ನಾನು ಈಗಿನ ಯುವಕರು ದೇಶದ ಬೆನ್ನೆಲುಬು. ಈ ಶರೀರ ಸಂಪತ್ತಿಗಿಂತ ಯಾವ ಸಂಪತ್ತು ದೊಡ್ಡದಲ್ಲ. ಇವತ್ತು ಬಂಗಾರ ಇರ್ಬೋದು, ಬಂಗ್ಲೆ ಇರ್ಬೋದು, ಆಸ್ತಿ ಇರ್ಬೋದು, ಅದು ಶಾಶ್ವತ ಅಲ್ಲ. ಮನುಷ್ಯನ ಸಂಪತ್ತು ಬಹಳ ಶಾಶ್ವತವಾಗಿರ್ತಕ್ಕಂಥದ್ದು. ಒಂದೇ ಒಂದು ಉದಾಹರಣೆ ಕೊಟ್ಟು ನಿಮ್ಗೆ ಹೇಳಿ ನಾನು ಅದು ಮಾತು ಮುಗಿಸ್ತೀನಿ. ಹೆಂಡ ಕುಡಿದಷ್ಟು ಹಾಲು ಕುಡಿಯಲಿಲ್ಲ ಮಾನವ, ದಂಡ ಕೊಟ್ಟಷ್ಟು ದಾನ ಮಾಡಲಿಲ್ಲ ಮಾನವ, ತಿಂದು ತಿರುಗಿದಷ್ಟು ಶಿವಶರಣರ ಸೇವೆ ಮಾಡಲಿಲ್ಲ ಮಾನವ, ಮನುಷ್ಯನಾಗಿ ಭೂಮಿಯ ಮೇಲೆ ಹುಟ್ಟಿದ ನಂತರ ಈ ಶರೀರವನ್ನು ಕಾಪಾಡಿಕೊಳ್ಕಂದ್ರೆ ನಿನ್ನ ಜೀವನಾನೇ ವ್ಯರ್ಥ ಮಾನವ ತಿಳ್ಕೊಂಡು ಹಿರಿಯರು ದಾರ್ಶನಿಕರು ಈ ಮಾತನ್ನು ಹೇಳ್ತಾರೆ. ತಾಯಿ ಏನ್ ಹೇಳ್ತಾರಪ್ಪ, ಹಿಂದಿನ ಜನ್ಮದಲ್ಲಿ ಏನ್ ಹುಟ್ಟಿ ಗೊತ್ತಿಲ್ಲ, ಮುಂದಿನ ಜನ್ಮದಲ್ಲಿ ಏನಾಗ್ತಿ ಗೊತ್ತಿಲ್ಲ, ಈ ಜನ್ಮದಲ್ಲಿ ಮನುಷ್ಯನಾಗಿದ್ದೆ, ಅದಕ್ಕ ಕರಿ ಚಾ ಕುಡುದು ದಾರು ಕುಡಿದು ನಿನ್ನ ಶರೀರ ಹಾಳು ಮಾಡ್ಕೋಬೇಡ, ಪವಿತ್ರವಾಗಿರ್ತಕ್ಕಂಥ ಗೋಮಾತೆ ಹಾಲನ್ನು ಕುಡಿ, ನಿನ್ನ ಶರೀರ ಸದೃಢವಾಗಿರ್ತದೆ ತಿಳ್ಕೊಂಡು ತಾಯಿ ಮಗನಿಗೆ ಹೇಳ್ತಾಳ. ಎಲ್ಲೇ ಹೋಗಿ ದಂಡ ಕೊಡ್ತಿ ಅಂತ ದಂಡ ಕೊಡ್ಬೇಡ, ಈ ಶರೀರ ಸಂಪತ್ತು ಹೊಳ್ಳಿ ಬರುದಿಲ್ಲ. ಈಗ ಬೇರೆ ರೀತಿಯಲ್ಲಿ ಹೋಗುವಂತ ಸಂದರ್ಭದಾಗ ಆಕ್ಸಿಡೆಂಟ್ ಆಗ್ತೈತಿ. ನೀವು ನಿಚ್ಚಳವಾಗಿ ಇದ್ರಿ ಅಂದ್ರೆ ಆಕ್ಸಿಡೆಂಟ್ ಆಗಲ್ಲ. ಈ ದಾರು ಕುಡಿದ್ರಿಂದ ದುಶ್ಚಟಗಳು ಮಾಡೋದ್ರಿಂದ ಹಾಳಾಕಿರಿ. ಅದಕ್ಕೆ ಅವೆಲ್ಲ ಮಾಡೋದ್ರಿಂದ ಶರೀರ ಸಂಪತ್ತು ಸರಿಯಾಗಿ ಉಳಿದಿಲ್ಲಪ್ಪ. ಅದಕ್ಕೆ ದುಶ್ಚಟಗಳಿಗೆ ಅಂಟ್ಕೊಳ್ಳಾರ್ದೆ ಏನು ಪರಮಾತ್ಮ ಕೊಟ್ಟಾನ ಈ ಶರೀರ ಚಂದಗೆ ಕಾಪಾಡ್ಕೊಂಡು ಹೋಗೋದು ಇದು ಉತ್ತಮ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ. ಗೋ ಮತ್ತು ಎತ್ತುಗಳ ಮಾತು ಬಂದಾಗ ತಮ್ಮ ಮಾತೇನು? ಗೋಗಳು ಮತ್ತು ಎತ್ತುಗಳ ಬಗ್ಗೆ ತಮ್ಮ ಮಾತೇನು? ನೋಡ್ರಿ, ನಾನು ಈ ಪ್ರಥಮವಾಗಿ ಈ ಮಠಕ್ಕೆ ಬಂದ ನಂತರ ನಮ್ಮ ಹಿಂದಿನ ಜಗದ್ಗುರು ಡಾಕ್ಟರ್ ಮಹಾಂತ ಶಿವಾಚಾರ್ಯರು 4 ಎತ್ತುಗಳು ಕಟ್ಟಿದ್ರು, 2 ಹೋರಿಗಳು ಕಟ್ಟಿದ್ರು, 8 ಆಕಳ ಕಟ್ಟಿದ್ರು. ಇಡೀ ಗೋಶಾಲೆಯನ್ನೇ ಮಠದಾಗ ಇಟ್ಟಿದ್ರು ಅವರು. ಇಡೀ ಊರಿನ ಜನ ಮಾತಾಡ್ತಾರ, ಇಡೀ ಉತ್ತರ ಕರ್ನಾಟಕ ಜನನೇ ಮಾತಾಡ್ತಾರ. ಮಹಾಂತ ಶಿವಾಚಾರ್ಯ ಕುದುರೆ ಮೇಗೆ ಸವಾರಿಯನ್ನು ಮಾಡಿರ್ತಕ್ಕಂಥ ಪರಮ ಪೂಜ್ಯರು. ಗೋಗಳ ಮೇಲೆ ಬಹಳಷ್ಟು ಅಭಿಮಾನ ಅವರಿಗೆ. ನಾವು ನೋಡ್ರಿ, ಈಗ ಯಂತ್ರೋಪಕರಣಗಳು ಬಂದಾವು, ಎಲ್ಲರೂ ಯಂತ್ರೋಪಕರಣಗಳಿಂದ ನಾವೆಲ್ಲ ಕೆಲಸಗಳು ಮಾಡಕತ್ತೇವೆ. ಯಾರಿಗೆ ಶುಗರ್ ಐತಿ, ನನ್ನ ತಿಳುವಳಿಕೆ ಪ್ರಕಾರ ಮೈ ಮೇಲೆ ಆಗಿರ್ಬೋದು, ಆಕಳ ಮೈ ಮೇಲೆ, ಗೋಮಾತೆಯ ಮೈ ಮೇಲೆ ಸ್ವಲ್ಪ ಮೈ ತಿಕ್ಕಿಬಿಟ್ರೆ ಮನುಷ್ಯನಲ್ಲಿರುವಂಥ ಶುಗರ್ ಕಡಿಮೆ ಆಗ್ತೈತಿ, ಮಿಡಿಯಂ ಬರ್ತೈತಿ ಅಂತಾರೆ. ಅದಕ್ಕೆ ಗೋಗಳನ್ನು, ಎತ್ತುಗಳು ಯಾವ ಮನೆಯಲ್ಲಿ ಯಾವ ಮಠಮಾನ್ಯಗಳಲ್ಲಿ ಗೋಗಳು ಇರ್ತಾವೋ ಅಲ್ಲಿ ನೆಮ್ಮದಿ ಇರ್ತೈತಿ. ಪ್ರತಿಯೊಬ್ಬರು ಏನಾಗೈತಿ ಅಂದ್ರೆ ದುಡಿಯೋರಿಲ್ಲ. ನಾವು ಇದ್ದೆವು ಇಲ್ರಿ, ದೊಡ್ಡ ಜರ್ ಹಂಗೆ ಸಾಕಿರ ತಿಳ್ಕೊಂಡು, ಈಗ ಅವು ಸಾಕಾಗಲ್ಲ ತಿಳ್ಕೊಂಡು ಮೊದಲಿನಿಂದ ನಮ್ಮ ಮಠದಲ್ಲಿ ಎತ್ತುಗಳು ಆಕಳುಗಳು ಇದ್ದು ತಿಳ್ಕೊಂಡು ಅವು ಬೇಡ ತಿಳ್ಕೊಂಡು ಇವೆರಡು ತಂದೆವು ಮಾನ್ಯ, ಇವೇ ಇರ್ಲಿಪ್ಪ ತಿಳ್ಕೊಂಡು. ಅದಕ್ಕೆ ನಾನು ಒಂದು ಮಾತು ಹೇಳಕ್ಕೆ ಇಚ್ಛೆ ಪಡ್ತೀನಿ, ರೈತ ದೇಶದ ಬೆನ್ನೆಲುಬ. ಪ್ರತಿಯೊಬ್ಬರು ಎತ್ತುಗಳು ಕಟ್ಲಿಕ್ಕೂ ಒಂದೊಂದು ಆಕಳಾರೆ ಮನ್ಯಾಗ ಕಟ್ಲಿ ತಿಳ್ಕೊಂಡು ಸಲಹೆ ಕೊಡಕ್ಕೆ ಇಚ್ಛೆ ಪಡ್ತೇನೆ.
ಸಮಾಜಕ್ಕೆ ಮಠಮಾನಗಳ ಕೊಡುಗೆ ಏನು ಸರ್? ಹೆಂಗ್ರಿ? ಸಮಾಜಕ್ಕೆ ಮಠಮಾನಗಳ ಕೊಡುಗೆ ಏನು? ನೋಡ್ರಿ, ಈ ಸಮಾಜದಲ್ಲಿ ಇವತ್ತ ಮಠಗಳ ಕೆಲಸ ಬಹಳಷ್ಟು ನಡೀತಾ ಇದೆ. ಸಿದ್ಧಗಂಗಾ ಮಠ ಇರ್ಬೋದು, ಸುತ್ತೂರು ಮಠ ಇರ್ಬೋದು, ದಾಸೋಹ ನೋಡ್ರಿ, ಸಿದ್ಧಗಂಗಾ ಮಠದಲ್ಲಿ ಆಶ್ರಯ ಕೊಡ್ತಾರೆ, ಅನ್ನ ದಾಸೋಹ ಕೊಡ್ತಾರೆ, ಶಿಕ್ಷಣ ದಾಸೋಹ ಕೊಡ್ತಾರೆ. ಅವೆಲ್ಲ ಪ್ರಭಾವವಾಗಿ ದಕ್ಷಿಣ ಕರ್ನಾಟಕದಲ್ಲಿ ಬೆಳೆದಿರ್ತಕ್ಕಂಥ ಮಠಗಳು. ಇವತ್ತು ನಮ್ಮ ಭಾಗದಲ್ಲಿ ಹಿಂದಿನ ಸುಮಾರು ಒಂದು 25-30 ವರ್ಷದ ಹಿಂದ್ಗಡೆ ಹೋದ್ರ ಬಂತ್ರನಾಥ ಸಂಗಮಬಸವ ಸ್ವಾಮಿಗಳು, ಅವರಿಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥವ್ರು ಬಬಲೇಶ್ವರದ ಶಾಂತವೀರ ಶಿವಾಚಾರ್ಯರು, ಶಾಂತವೀರ ಸ್ವಾಮಿಗಳಿಗೆ ದೀಕ್ಷಾ ಕೊಟ್ಟವರು ಮನಗುಳಿ ಹಿರೇಮಠದ ಸಂಗಮಬಸವ ಸ್ವಾಮಿಗಳು. ಹಿಂಗೆ ಮಠಕ್ಕಾಗಿರ್ತಕ್ಕಂಥ ಸ್ವಾಮಿಗಳು ಮಠಮಾನ್ಯಗಳಿಗೆ ಯಾವ್ಯಾವ ಮಠಗಳು ತಮ್ಮ ಕೈಲಿ ಆದಷ್ಟು ಕೆಲಸಗಳು ಶಿಕ್ಷಣ ಸಲುವಾಗಿ ಸೇವಾ ಮಾಡ್ಕೋತೆ ಬಂದವು, ಮುಂದನೂ ಮಾಡ್ಕೋತ ಹೋಗ್ತಾವೆ. ಹಿಂದೂ ಧರ್ಮದ ಬಗ್ಗೆ ತಾವು ಅಂತೀರ? ನೋಡ್ರಿ, ಹಿಂದೂ ಧರ್ಮ ಬಹಳಷ್ಟು ಪವಿತ್ರವಾಗಿರ್ತಕ್ಕಂಥ ಧರ್ಮ. ಸುಮಾರು ಭಾಳ ವರ್ಷದ ಹಿಂದ್ಗಡೆ ಬಹಳ ಜನ ಹಿಂದೂ ಧರ್ಮವನ್ನೇ ಆಚರಣೆ ಮಾಡ್ಕೋತ ಬಂದಾರೆ. ಅದಕ್ಕೆ ನಮ್ಮಲ್ಲಿ ಆ ಧರ್ಮ ಅವ್ರವ್ರಿಗೆ ಅನುಕೂಲ ಪ್ರಕಾರ ಅವ್ರ ಧರ್ಮವನ್ನು ಆಚರಣೆ ಮಾಡ್ತಾರೆ. ಈಗ ನಾನು ಹಿಂದೂ ಧರ್ಮದಲ್ಲಿ ಸ್ವಾಮೀಜಿ ಇರೋದ್ರಿಂದ ನಾನು ಹಿಂದೂ ಧರ್ಮದ ಬಗ್ಗೆನೇ ಮಾತಾಡಬೇಕಾಗ್ತದೆ. ಬೇರೆ ಬೇರೆ ಅವರ ಧರ್ಮದಲ್ಲಿರೋರು ಅವ್ರ ಧರ್ಮನೇ ಅವರಿಗೆ ದೇವರು, ಆ ಧರ್ಮದ ಬಗ್ಗೆ ಮಾತಾಡ್ತಾರೆ. ಅದಕ್ಕೆ ಹಿಂದೂ ಧರ್ಮ ಬಹಳಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು, ಚೆನ್ನಾಗಿ ಖುಷಿಯಿಂದ ಎಲ್ಲರನ್ನೂ ಅಪ್ಪಿಕೊಳ್ಳುವಂಥ ಧರ್ಮ ಅನ್ನುವಂಥ ಮಾತನ್ನು ಹೇಳ್ತೀನಿ. ಮತ್ತೆ ಸ್ವಾಮೀಜಿಗಳು ರಾಜಕಾರಣ ಸಮಾಜ ಯಾವ ರೀತಿಯಾಗಿರ್ಬೇಕು? ನೋಡ್ರಿ, ಸ್ವಾಮೀಜಿಯವರಾಗಿರ್ತಕ್ಕಂಥವ್ರು ವೈಯಕ್ತಿಕವಾಗಿ ಯಾರೂ ರಾಜಕೀಯ ಮಾಡಲ್ಲ. ಸಮಾಜದಲ್ಲೇ ತಮ್ಮದೇ ಆದಂಥ ಉಪದೇಶ, ಆಶೀರ್ವಾದ, ಮಂತ್ರ, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ಕೊತ ಹೋಗ್ತಿರ್ತಾರೆ ಸಮಾಜದಲ್ಲಿ ರಾಜಕೀಯ ಬೇಕು. ಈಗ ಒಬ್ಬ ವ್ಯಕ್ತಿ ಮಠಕ್ಕೆ ರಾಜಕೀಯ ವ್ಯಕ್ತಿ ಬರ್ತಾನಪ್ಪ ಅಂದ್ರೆ ಬಂದಿರತಕ್ಕಂಥ ವ್ಯಕ್ತಿಗೆ ಪಕ್ಷ ಭೇದ ಭಾವ ಇರ್ಬೋದು. ಪಕ್ಷ ಭೇದ ಭಾವ ಅನ್ನೋದೇ ಇವತ್ತ ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, BJP ಇರ್ಬೋದು, ಪಕ್ಷೇತರ ಇರ್ಬೋದು, ಆಮ್ ಆದ್ಮಿ ಇರ್ಬೋದು, ಬಂದಿರತಕ್ಕಂಥವ್ರಿಗೆ ಆಶೀರ್ವಾದ ಮಾಡೋದು ಆ ಮಠದ ಸ್ವಾಮೀಜಿಯ ಒಂದು ಪರಂಪರೆ. ಅದಕ್ಕೆ ಬಂದಿರತಕ್ಕಂಥವ್ರಿಗೆ ಆಶೀರ್ವಾದ ಮಾಡ್ಕೊತ ಹೋಗೋದು ಸ್ವಾಮೀಜಿಯವ್ರ ಕರ್ತವ್ಯ. ರಾಜಕಾರಣಿಗಳು ನೋಡ್ರಿ, ಅವರು ಸ್ವಾಮಿಗಳನ್ನು ಉಪಯೋಗ ಮಾಡ್ಕೋತಾರೆ ತಮ್ಮ ಅನುಕೂಲಗೋಸ್ಕರ. ಇವರೇ ಹತ್ತಿರ ಬಟ್ ಮಾಡಕ್ಕೆ ಹೋಗೋದಿಲ್ಲ. ಈಗ ನೀವು ಅವ್ರಿಗೆ ಪ್ರಶ್ನೆ ಮಾಡಿದ್ರೆ, ನೀವು ಸ್ವಾಮಿಗಳನ್ನ ಉಪಯೋಗ ಮಾಡ್ಕೋತೀರಿ ಅಂತ ಅಂದಾಗ ಯಾರನ್ನ ಉಪಯೋಗ ಮಾಡ್ಕೊಂತ ಒಬ್ಬ ಹೇಳ್ಬೋದು, ಒಬ್ಬ ಇದು ಮಾಡ್ಬೋದು. ಅದಕ್ಕೆ ನೋಡ್ರಿ, ಅವ್ರವ್ರ ಅನುಕೂಲ ಪ್ರಕಾರ ಅವರು ರಾಜಕೀಯ ವ್ಯಕ್ತಿಗಳು ಸ್ವಾಮಿಗಳು ಉಪಯೋಗ ಮಾಡ್ಕೋತಾರೆ. ಸ್ವಾಮಿಗಳಾದಂಥವ್ರು ಅವ್ರವ್ರ ವೈಯಕ್ತಿಕ ನಿರ್ಧಾರ ಇರೋದ್ರಿಂದ ಅವ್ರಿಗೆ ಆಶೀರ್ವಾದ ಮಾಡ್ಕೊತ ಹೋಗೋದು, ಅವ್ರ ಸಲಹೆ ಕೊಟ್ಕೊತ ಹೋಗೋದು, ಒಳ್ಳೆಯ ಅಭಿವೃದ್ಧಿ ಮಾಡ್ರಿ. ಯಾಕಂದ್ರೆ ಈ ಜನರು ನಿಮಗೆ ಒಳ್ಳೆಯ ಅವಕಾಶ ಕೊಟ್ಟಾರ. ಅವಕಾಶ ಕೊಟ್ಟಾಗ ಈ ಮತಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದ್ರಂದ್ರೆ ಜನ ನಿಮ್ಮನ್ನ ನಂಬ್ತಾರ, ನಿಮ್ಮನ್ನು ಗೌರವಿಸ್ತಾರ. ಅಭಿವೃದ್ಧಿ ಮಾಡೋ ಕೆಲಸ ಐತಂದಾಗ ಹುಡುಕ್ಯಾಡಿ ಅನುದಾನವನ್ನು ತಂದು ತಮ್ಮ ಮತಕ್ಷೇತ್ರ ಅಭಿವೃದ್ಧಿ ಮಾಡಿ ತಿಳ್ಕೊಂಡು ಸಲಹೆ ಕೊಡ್ತೇವೆ. ಸಮಾಜ ಯಾವ ರೀತಿಯಾಗಿರ್ಬೇಕು? ನೋಡ್ರಿ, ಸಮಾಜ ವಿಶೇಷವಾಗಿ ವಿಶಾಲವಾಗಿರ್ತಕ್ಕಂಥದ್ದಿಲ್ಲ. ಈ ಸಮಾಜದಲ್ಲಿ ಹಲವಾರು ದೇವರು ದೇವತೆಗಳದಾವ. ಈ ಸಮಾಜ ಎಲ್ಲರನ್ನು ಪ್ರೀತಿಯಿಂದ ಗೌರವಸ್ಥಿತಿ, ಪ್ರೀತಿಯಿಂದ ನಡ್ಕೋತೈತಿ. ಸಮಾಜ ವಿಶೇಷವಾಗಿ ಸಮಾಜವನ್ನು ಕಲುಷಿತ ವಾತಾವರಣ ಮಾಡಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಯಾವುದೇ ಇದ್ರಾಗ ಒಂದು ನಿಂಬೆ ಹಿಂಡಿದ್ರೆ ಅದು ಎಲ್ಲ ಕೆಡ್ತೈತಿ ಅಂತಾರೆ. ಅದಕ್ಕೆ ಸಮಾಜವನ್ನು ಸುಂದರವಾಗಿ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕು. ಎಲ್ಲರೂ ಪ್ರತಿಯೊಬ್ಬರು ಈ ಭೂಮಿ ಮೇಲೆ ಇರ್ತಕ್ಕಂಥವ್ರು ಪ್ರತಿಯೊಬ್ಬರ ಕೆಲಸ ಸಮಾಜವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗುವಂಥ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಸ್ವಾಮೀಜಿ ಆದವರು ರಾಜಕಾರಣ ಮಾಡ್ಬೋದು ಅಲ್ರಿ, ನೀವು ಈಗ ನಾ ಆಗಲೇನೆ ಹೇಳಿದೆ, ನಾನು ಸ್ವಾಮೀಜಿಯವರಾದವರು ರಾಜಕಾರಣ ಮಾಡ್ಬೋದು ನೀವು ಅಂತೀರಿ. ಸ್ವಾಮಿಗಳು ರಾಜಕಾರಣ ಮಾಡಲ್ಲ, ಬಂದಿರತಕ್ಕಂಥವ್ರಿಗೆ ಆಶೀರ್ವಾದ ಮಾಡ್ತಾರೆ, ರಾಜಕಾರಣ ಮಾಡಲ್ಲ. ಅವ್ರು ಯಾರೇ ಬರಲಿ, ನಾ ಹೇಳಿದ್ನಲ್ಲಿ ನಿಮ್ಗೆ ಯಾರೇ ಬರಲಿ ಬಂದಿರತಕ್ಕಂಥವ್ರಿಗೆ ಆಶೀರ್ವಾದ ಮಾಡ್ತಾರೆ. ಒಳ್ಳೇದಾಗಲಿಪ್ಪ, ಶುಭವಾಗಲಿ, ಚೆನ್ನಾಗಾಗಲಿ, ಒಳ್ಳೆ ಕೆಲಸ ಮಾಡ್ತಾರೆ, ಆಶೀರ್ವಾದ ಮಾಡ್ತಾರೆ. ರಾಜಕೀಯ ಯಾರು ಮಾಡಲ್ಲ, ಮಾಡಬಾರ್ದು ಅಷ್ಟೇ. ಈಗ ಕೂಡಲ ಸಂಘದಿಂದ ಪ್ರತ್ಯೇಕವಾಗಿ ಬಸವನ ಬಾಗೇವಾಡಿ ಅಭಿವೃದ್ಧಿ ಪ್ರಾಧಿಕಾರ ಅಂತೇಳಿ ರಚನೆ ಆಗ್ತಿದ್ದಾರೆ. ಅದಕ್ಕೆ ಯಾರು ಉಪಯೋಗ ಬರ್ತಾ ಇಲ್ಲ. ಅದನ್ನು ನೋಡ್ರಿ, ವಿಶೇಷವಾಗಿ ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರದ ಬಗ್ಗೆ ನನಗೆ ಹೆಚ್ಚಿಗೆ ಮಾಹಿತಿ ಇಲ್ಲ. ಅದನ್ನು ನೋಡ್ರಿ, ನಮ್ಮ ಬಸವಣ್ಣವರು 11-12ನೇ ಶತಮಾನದ ಹರಿಕಾರರು, ಸಮಾನತೆ ಹರಿಕಾರರು. ಅವರು ಈ ನಾಡಿಗೆ, ಈ ಜಗತ್ತಿಗೆ ವಚನಗಳ ಮುಖಾಂತರ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಅಪ್ಪುಗಳವರು. ಅದಕ್ಕೆ ಕೂಡಲ ಸಂಗಮ ಎಷ್ಟು ಅಭಿವೃದ್ಧಿ ಆಗೈತಿ, ಇನ್ನೂ ಬಸವನ ಬಾಗೇವಾಡಿ ಅವ್ರ ಜನ್ಮಸ್ಥಳ, ಇನ್ನೂ ಬೇರೆ ಬೇರೆ ರೀತಿ ಅವ್ರ ಬಗ್ಗೆ ಅಭಿವೃದ್ಧಿ ಆಗಬೇಕು. ಪ್ರಾಧಿಕಾರದ ಹೆಚ್ಚಿಗೆ ನೀವು ಲಕ್ಷ್ಯ ಕೊಟ್ಟು ಅವರು ನಡೆದು ಹೋದ, ಅವರು ಪಾದ ಹಾಕಿರ್ತಕ್ಕಂಥ ಪ್ರದೇಶದಲ್ಲಿ ಇನ್ನೂ ಅದರ ಬಗ್ಗೆ
ಸುಧಾರಣೆ ಮಾಡಿರಿ ಅಂತೇಳಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇಲ್ಲ, ಒಂದು ಕೆಲವೊಂದು ಸ್ವಾಮಿಗಳು ಅಂತಾರೆ ಇವರತ್ತಲ್ಲ, ಕೆಲವು ಸ್ವಾಮಿಗಳು ಅವರು ರಾಜಕೀಯ ಮಾಡ್ತಿದ್ದಾರೆ. ಒಬ್ಬರು ಡಿ ಕೆ ಇರಲಿ, ಒಬ್ಬರು ಸಿದ್ದರಾಮಯ್ಯ ಇರಲಿ, ಹಿಂಗೆ ರಾಜಕೀಯವಾಗಿ ಮಾತಾಡ್ತಾ ಇದ್ದಾರೆ. ಇಲ್ಲ, ಈಗ ಸ್ವಾಮಿಗಳು ನೋಡ್ರಿ ಅವ್ರವ್ರ ವೈಯಕ್ತಿಕ ವಿಚಾರ. ಈ ಪ್ರಜಾಪ್ರಭುತ್ವದಲ್ಲಿ ಮಾತನಾಡುವಂಥ ಪ್ರತಿಯೊಬ್ಬರಿಗೆ ಹಕ್ಕು ಇರ್ತೈತಿ. ಈಗ ಪ್ರತಿಯೊಬ್ಬರು ಶರಣನ ಮ್ಯಾಗೆ ಅಭಿಮಾನಿ ಇರ್ರಿ, ಮನಗುಳಿ ಸ್ವಾಮಿಗಳ ಮ್ಯಾಗೆ ಅಭಿಮಾನಿ ಇರೋದು ಪ್ರತಿಯೊಬ್ಬರು ಇರಲ್ಲ. 5 ಬಳ್ಳಿ ಏನ್ರಿ ಶುದ್ಧದವನ್ರಿ? ಪ್ರಸಾದ ಮಾಡುವಾಗ 5 ಬಳ್ಳ ಶುದ್ಧ ಆಕ್ಕವು, ಮತ್ತು ಪ್ರಸಾದವನ್ನು ತುತ್ತು ತೆಗೆದ ನಂತರ 5 ಬಳ್ಳ ಶುದ್ಧ ಆಗೋದಿಲ್ಲ. ಅವ್ರವ್ರ ವೈಯಕ್ತಿಕ ಅಭಿಪ್ರಾಯ, ಅವ್ರವ್ರು ಏನು ಅವ್ರವ್ರ ಅಭಿಮಾನ ಅವ್ರಿಗೆ ಕೇಳ್ತಾರ, ಅವ್ರ ವೈಯಕ್ತಿಕವಾಗಿ ಒಬ್ಬರೊಬ್ರಿಗೆ ಅವ್ರ ಸಲಹೆಗಳನ್ನು ಅವ್ರಿಗೆ ನೀವು ಕೇಳಿದ್ರೆ ಅವ್ರವ್ರ ವೈಯಕ್ತಿಕವಾಗಿ ಉತ್ತರ ಕೊಡ್ತಾರ. ಈ ಬಸವನ ಬಾಗೇವಾಡಿ ಮತಕ್ಷೇತ್ರ ಸಮಗ್ರ ಅಭಿವೃದ್ಧಿಗಾಗಿ ಈ ರಾಜಕಾರಣಿಗಳಿಗೆಲ್ಲ ತಮ್ಮ ಸಲಹೆ ಏನು? ಬಸವನ ಬಾಗೇವಾಡಿ ಮತಕ್ಷೇತ್ರ ವಿಶೇಷವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಈ ಮತಕ್ಷೇತ್ರ ಅಭಿವೃದ್ಧಿ ಆಗಿದೆ ಅನ್ನುವಂಥದ್ದು ನನ್ನ ಭಾವನೆ. ಆದ್ರೆ ಈ ವರ್ಷದ ಪೂರ್ಣದಲ್ಲಿ ಏನು 2.5 ವರ್ಷ ಆಯ್ತಲ್ಲ, ಈ ವರ್ಷದ ಪೀಠದಲ್ಲಿ ಎಲ್ಲಿ ಭಾಳಷ್ಟು ಗುದ್ದಿ ಪೂಜೆಗಳು ಕೆಲಸಗಳು ಇನ್ನೂ ಕುಂಠಿತವಾಗಿ ನಡೆದಾವೆ. ಹಿಂದಿನ ಪೀಠದಲ್ಲಿ ಭಾಳ ಜನ ಅಂತಾರೆ, ಬಾಗೇವಾಡಿ ಮತಕ್ಷೇತ್ರದಾಗ ಹೋಗಬೇಕು, ರೋಡ್ ಭಾಳ ಚೆನ್ನಾಗದಾವೆ, ಬೇರೆ ಬೇರೆ ಕೆಲಸಗಳನ್ನು ಮಾಡಿದ್ದಾರೆ ತಿಳ್ಕೊಂಡು. ಈ ಭಾಗದ ಶಾಸಕರು ಉತ್ತಮರಿದ್ದಾರೆ, ಒಳ್ಳೆಯ ಅಭಿವೃದ್ಧಿಪರ ಚಿಂತನೆಯ ನಾಯಕರಿದ್ದಾರೆ. ಇನ್ನೂ 2.5 ವರ್ಷ ಅವ್ರಿಗೆ ಅವಕಾಶ ಇದೆ. ಇನ್ನೇನೇನು ಎಲ್ಲೆಲ್ಲಿ ಕುಂಠಿತವಾಗಿದೆ, ಬರೀ ರಸ್ತೆಗಳನ್ನು ಅಷ್ಟೇ ಅಲ್ಲ, ಎಲ್ಲಿ ಸಮುದಾಯ ಭವನ, ಎಲ್ಲೆಲ್ಲಿ ಸಮುದಾಯ ಭವನ ನಿರ್ಮಿಸಿಕೊಡ್ರಿ, ಎಲ್ಲಿ ಬಡವರಿದ್ದಾರೆ, ಯಾರು ಶಿಕ್ಷಣ ವಂಚಿತರಿದ್ದಾರೆ, ಇಂಥವ್ರಿಗೆಲ್ಲ ಎಲ್ಲಿ ಶಾಲೆಗಳು ಕುಂಠಿತವಾಗಿದಾವೆ ಅಂತಲ್ಲಿ ಹೋಗಿ ನಮ್ಮ ಶಾಸಕರು ವಿಶೇಷವಾಗಿ ಕಾಳಜಿ ವಹಿಸ್ತಾರೆ. ಅವರು ಇನ್ನೂ ಮಾಡ್ತಾರೆ ಅನ್ನೋದು ನನ್ನ ಭರವಸೆ ಐತಿ, ಮಾಡೇ ಮಾಡ್ತಾರೆ. ಓಕೆ, ನೀರಾವರಿ ಬಗ್ಗೆ ಏನು ಮಾತಾಡ್ತಾರೆ? ನೀರಾವರಿ ಬಗ್ಗೆ ಈ ರಾಜ್ಯದ ಬಗ್ಗೆ ಕೇಳಕ್ಕಿಲ್ಲ, ನಮ್ಮ ಮತಕ್ಷೇತ್ರ ಬಗ್ಗೆ. ಮತಕ್ಷೇತ್ರ ನೋಡ್ರಿ, ನೀರಾವರಿ ಬಗ್ಗೆ ವಿಚಾರ ತೆಗೆದ್ರೆ ಇನ್ನೂ ನೀರಾವರಿ ನಮ್ಮ ಮತಕ್ಷೇತ್ರದಲ್ಲಿ ಆಗಬೇಕಾಗಿದೆ. ನೀರಾವರಿ ತೆಗೆದ್ರೆ ಬಬಲೇಶ್ವರ ಮತಕ್ಷೇತ್ರದಲ್ಲಿ ಆದಂಥ ಕೆನಲ್ಗಳಾಗಿರ್ಬೋದು, ನೀರಾವರಿ ಆಗಿರ್ಬೋದು, ನಮ್ಮ ಮತಕ್ಷೇತ್ರದಲ್ಲಿ ಆಗಿಲ್ಲ. ಈಗಿನ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಜಲಸಂಪನ್ಮೂಲ ಸಚಿವರು ಇದಾರೆ, ನಮ್ಮ ಶಾಸಕರಿಗೆ ಭಾಳ ಆಪ್ತರದಾರ ಅವರು. ಅದಕ್ಕೆ ಹೆಚ್ಚಿಗೆ ಅವ್ರಿಗೆ ನೀವು ಮನವಿ ಕೊಟ್ಟು, ಅವ್ರಿಗೊಂದು ಅರ್ಜಿ ಕೊಟ್ಟು, ನಮ್ಮ ಬಸವನ ಬಾಗೇವಾಡಿ ಮತಕ್ಷೇತ್ರಕ್ಕೆ ನೀವು ಇನ್ನಷ್ಟು ನೀರಾವರಿ ಕೆಲಸಗಳನ್ನು ಮಾಡಿರಿ. ಯಾಕಂದ್ರೆ ಈಗೆಲ್ಲ ಜನಕ್ಕೆ ಏನಾಗ್ಬಿಟ್ಟಿದೆ ಅಂದ್ರೆ, ಬರೀ ತೊಗರಿ ಬೆಳೆದು, ಮೆಕ್ಕೆಜೋಳ ಬೆಳೆದು, ಕಡಲೆ ಬೆಳೆದು, ಜೋಳ ಬೆಳೆದು, ಆ ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಬೆಂಬಲ ಬೆಲೆ ಸಿಗೋಲಾಗ್ಯಾವ ತಿಳ್ಕೊಂಡು ಎಷ್ಟು ಬೆಳೆದ್ರು ಅದಕ್ಕೆ ಹಣ ಕೊಡ್ತಾ ಇಲ್ಲ. ಅದಕ್ಕೊಂದಿಷ್ಟು ಏನು ನೀರಾವರಿ ಹೆಚ್ಚಿಗೆ ಆಯ್ತಂದ್ರೆ ಭೂಮಿ ಬಾವಿಗಳಿಗೆಲ್ಲ ನೀರು ಆಗ್ತವೆ, ಬೋರ್ಗಳಿಗೆಲ್ಲ ನೀರು ಆಗ್ತವೆ, ಕಬ್ಬುಗಳ ಹಚ್ಕೊಳಕ್ಕೆ, ಬಾಳಿ ಹಚ್ಕೊಳಕ್ಕೆ ಅನುಕೂಲ ಆಗ್ತೈತಿ. ಅದಕ್ಕೆ ನೀರಾವರಿಗೆ ಇನ್ನಿಷ್ಟು ಲಕ್ಷ್ಯ ಕೊಟ್ಟು ಕೆಲಸ ಮಾಡ್ರಿ ತಿಳ್ಕೊಂಡು ನಮ್ಮ ಅಭಿಪ್ರಾಯ, ನಮ್ಮ ಅನಿಸಿಕೆ. ಶಿಕ್ಷಣ ಕ್ಷೇತ್ರಕ್ಕೆ ಶೈಕ್ಷಣಿಕವಾಗಿ ತಾವೇನು ಸಲಹೆ ಕೊಡ್ತೀವಿ ಮಿತ್ರ ಕ್ಷೇತ್ರದಲ್ಲಿ? ನೋಡ್ರಿ, ಹೆಚ್ಚಿನ ವಿಚಾರವಾಗಿ ಹೇಳ್ಬೇಕಂದ್ರೆ ಅವರು ರಾಜಕೀಯ ಚಾಣಕ್ಯ, ಅವರಿಗೆ ನಾನು ಹೇಳಕ್ಕೆ ಇಚ್ಛೆ ಪಡಲ್ಲ. ಯಾಕೆ ಅವ್ರಿಗೆ ಹೆಂಗೆ ಏನು ಮಾಡ್ಬೇಕು ಅನ್ನೋದು ಅವ್ರಿಗೆ ಅನುಭವ ಭಾಳ ಐತಿ. ಯಾಕಂದ್ರೆ ಜನನಾಯಕ ಮತ್ತು ಚಾಣಕ್ಯ ಅಂತೇಳಿ ಹೆಸರು ಕೊಟ್ಟಾರ, ಸಹಕಾರ ರತ್ನ ಅಂತ ತಿಳ್ಕೊಂಡು. ಅವ್ರಿಗೆ ಏನು ಮಾಡಬೇಕು, ಹೆಂಗೆ ಮಾಡಬೇಕು, ಈ ಉತ್ತರ ಕರ್ನಾಟಕದಲ್ಲೇ ಸರಳ ಸಜ್ಜನಿಕೆಯ ಮೃದು ಶಾಸಕರು ಅದು ಶಿವಾನಂದ ಪಾಟೀಲ್ರು. ಕೊನೆಯ ಮಾತಿದು. ವೀರಶೈವ ಲಿಂಗಾಯತ ಬಗ್ಗೆ ತಮ್ಮ ಮಾತೇನ್ತೀರ? ವೀರಶೈವ ಲಿಂಗಾಯತ ಒಂದೇ ನಾಣ್ಯದ 2 ಮುಖಗಳು, ಒಂದೇ ನಾಣ್ಯದ 2 ಮುಖಗಳು, ಯಾವಾಗಲೂ ಒಂದೇ ಅನ್ನೋದು ನನ್ನ ಅಭಿಪ್ರಾಯ. ಕೂಡಲ ಸಂಗಮ ಹರಿಹರ ನಂತರ ಮತ್ತೊಂದು 3ನೇ ಪೀಠ ಸ್ಥಾಪನೆ ಮಾಡೋದು ಸೂಕ್ತ ಹೆಂಗ್ತೀರ? ಅಲ್ಲ, ಈಗ ನೋಡ್ರಿ, ಸಮಾಜದ ನೀವು ವಿಚಾರವಾಗಿ ಕೇಳಾಕತ್ತೀರಿ, ಅದು ಈ ಸಂದರ್ಭದಲ್ಲಿ ಅದನ್ನು ಚರ್ಚೆ ಮಾಡೋದು ಬೇಡ. ಅದನ್ನು ಕೇಳಿದ್ರೆ ತಿಳ್ಕೊಂಡು ಆ ಪ್ರಶ್ನೆಗೆ ನಾನು ಉತ್ತರ ಕೊಡೋಕೆ ಇಚ್ಛೆ ಪಡ್ತೀನಿ. ಇವತ್ತು ಈ ರಾಜ್ಯದಲ್ಲಿ ಸಮಾಜ ಭಾಳಷ್ಟು ದೊಡ್ಡದು ಇರೋದ್ರಿಂದ ಭಾಳ ಜನರ ಅಭಿಪ್ರಾಯ ಇರ್ತೈತಿ. ಅದಕ್ಕೆ ಆ ಅಭಿಪ್ರಾಯದ ಮೇರೆಗೆ 3ನೇ ಪೀಠವನ್ನು ಸ್ಥಾಪನೆ ಮಾಡಲಾಯಿತು. ಅದಕ್ಕೆ ಭಾಳಷ್ಟು ರಾಜಕೀಯ ವ್ಯಕ್ತಿಗಳು, ಹಿರಿಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಭಾಗವಹಿಸಿದಾಗ ಆ ಸಮಾಜದ ಪೀಠ ಸ್ಥಾಪನೆ ಆಗಿದೆ. ಅದರದೇ ಆದಂಥ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಬೇರೆ ಬೇರೆದು ಆ ಮಠದ ಪೂಜ್ಯರು ಏನೇನು ಮಾಡ್ಬೇಕು ಕೈಂಕರ್ಯಗಳನ್ನು ಅವರು ಮುಂದೆ ಮಾಡ್ಕೊಂಡು ಹೋಗ್ತಾರೆ. ಸಮಾಜಕ್ಕೆ ಅವಶ್ಯಕತೆ ಇತ್ತು, ಅದಕ್ಕೆ 3ನೇ ಪೀಠ ಆಗಿದೆ. ಪಂಚಮಸಾಲಿ 2A ಮೀಸಲಾತಿ ಬಗ್ಗೆ ಮತ್ತೆ ತಮ್ಮ ಮಾತೇನು? ನೋಡ್ರಿ, ಇವತ್ತು ಕೂಡಲ ಸಂಗಮದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಇರ್ಬೋದು, ಸುಮಾರು ಒಂದು 4-5 ವರ್ಷದಿಂದ ಅವರು
ಕೂಡಲ ಸಂಗಮದಿಂದ ಬೆಂಗಳೂರವರೆಗೆ ಪಾದಯಾತ್ರೆ ಮಾಡಿದೆ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೆ ಕೇಳುವಂಥ ಹಕ್ಕಿದೆ. ಭಾಳ ಜನರಿಗೆ ಏನು ಭಾವನೆ ಐತಂದ್ರೆ ಈ ಪಂಚಮಸಾಲಿ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಶ್ರೀಮಂತರದಾರ ತಿಳ್ಕೊಂಡು ಅವ್ರ ಭಾವನೆ ಐತಿ. ಈ ಜಗತ್ತಿನಲ್ಲಿ ಎಲ್ಲರೂ ಶ್ರೀಮಂತರಿಲ್ಲ. ಎಲ್ಲ ಸಮಾಜದಲ್ಲಿ ಶ್ರೀಮಂತರು ಇದ್ದಾರೆ, ಬಡವರು ಇದ್ದಾರೆ. ಈ ಸಮಾಜದಲ್ಲಿ ಬಡವರು ಇದ್ದಾರೆ. ಅವ್ರು ಹೋರಾಟ ಮಾಡ್ತಾ ಇರೋದು ಯಾರಿಗೆ? ತಮ್ಮ ಸ್ವಾರ್ಥಕ್ಕಾಗಿ, ತಮಗಾಗಿಲ್ಲ. ಈ ಸಮಾಜದಲ್ಲಿ ಪಂಚಮಸಾಲಿ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಶಿಕ್ಷಣದ ಸಲುವಾಗಿ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿ ಇಟ್ಕೊಂಡು ಅವರು 2A ಕೇಳಾಕತ್ತಾರೆ. BJP ಸರ್ಕಾರ ಇದ್ದಾಗ ಹೋರಾಟ ಮಾಡಿದ್ರು, ಅವರು 2D ಏನೋ ಕೊಟ್ರಂತ. ಈಗ ಮತ್ತೆ ಆ ಸ್ವಾಮೀಜಿ ಕೈ ಬಿಡ್ತಾ ಇಲ್ಲ, ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ಅವಾಗ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ರಾಜಕೀಯ ನಾಯಕರು ಸಮಾಜದ ಬೆನ್ನು ಹತ್ತಿದ್ರು, ಕೈ ಬಿಟ್ಟರು ಅವರು. ನಾನು ಒಂದು ಮಾತು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ, ಬೇರೆ ಬೇರೆ ಸಮಾಜದಲ್ಲಿರುವಂಥ ರಾಜಕೀಯ ವ್ಯಕ್ತಿಗಳು ಅವ್ರ ಸಮಾಜದ ಮೇಲೆ ಹೆಂಗೆ ಅಭಿಮಾನ ಇದೆ, ಆ ಸಮಾಜದ ಸ್ವಾಮಿಗಳು ಏನು ನಿರ್ಧಾರ ತಗೋತಾರ ಅದಕ್ಕೆ ರಾಜಕೀಯ ವ್ಯಕ್ತಿಗಳು ಹೆಂಗೆ ಬದ್ದಿರ್ತಾರ, ಹಂಗೆ ಈ ಸಮಾಜದಲ್ಲಿ ಇರುವಂಥ ಸ್ವಾಮೀಜಿಯವರು ಇಬ್ಬರು ಇದ್ದಾರೆ. ಇವರು ಏನು ನಾನು ಒಂದು ಸಲಹೆ ಕೊಡೋಕೆ ಇಚ್ಛೆ ಪಡ್ತೀನಿ. ಈ ಪಂಚಮಸಾಲಿ ಸಮಾಜದ ಜನರಿಗೆ, ಈ ಮುಖಂಡರಿಗೆ, ಹಿರಿಯರಿಗೆ, ಸಮಾಜದಲ್ಲಿ ಜಿಲ್ಲೆಗೆ 2 ಅಧ್ಯಕ್ಷ ಸ್ಥಾನಗಳನ್ನು ಮಾಡಬೇಡ್ರಿ, ರಾಜ್ಯದಲ್ಲಿ 2 ಅಧ್ಯಕ್ಷ ಸ್ಥಾನಗಳು ಮಾಡಬೇಡ್ರಿ, ಒಂದೊಂದು ಸ್ಥಾನಗಳನ್ನು ಮಾಡಿರಿ. ಸಮಾಜ ಒಗ್ಗಟ್ಟಾಗಿ ಹೋಗ್ತತಿ. ಎಲ್ಲರೂ ಕೂಡ ನೀವು ಒಗ್ಗಟ್ಟಾಗಿ ಪಾದಯಾತ್ರೆ ಹೋರಾಟ ಮಾಡಿದ ಸರ್ಕಾರ ನಡಗ್ತೈತಿ. ಯಾವುದೇ ಸರ್ಕಾರ ಇರಲಿ, ಕಾಂಗ್ರೆಸ್ ಇರಲಿ, BJP ಇರಲಿ, JDS ಇರಲಿ. ಈಗ ಅವ್ರು ಯಾಕೆ ನಿಮಗೆ 2A ಕೊಡ್ತಾ ಇಲ್ಲ, ಯಾಕೆ ಅವ್ರು ಕಾಡಿಸ್ತಾ ಇದ್ದಾರೆ ಅಂದ್ರೆ ಈ ಸಮಾಜದಲ್ಲಿ ಒಗ್ಗಟ್ಟಿಲ್ಲ, ಇವರೇ ಛಿದ್ರವಾಗಿದ್ದಾರೆ ಅನ್ನುವಂಥ ಭಾವನೆ ರಾಜಕೀಯ ವ್ಯಕ್ತಿಗಳ ಹತ್ರ ಐತಿ. ಅದಕ್ಕಿದು 2A ಸಿಗೋಲಾಗೈತಿ. ಎಂದು ನೀವು ಒಗ್ಗಟ್ಟಾಗ್ತೀರಿ, ನಾವೆಲ್ಲ ಒಂದೇ ಅಂತೇಳಿ ಅಂತೀರಿ, ಅಂದ 2A ಸಿಕ್ಕೇ ಸಿಗ್ತತಿ. ಅವರು 2A ಕೇಳೋದ್ರೊಳಗೆ ಯಾವ ತಪ್ಪು ಇಲ್ಲ. ಬೇರೆ ಬೇರೆ ಸಮಾಜದವ್ರು, ವಾಲ್ಮೀಕಿ ಸಮಾಜ ಇರ್ಬೋದು, ಕುರುಬ ಸಮಾಜ ಇರ್ಬೋದು, ಹಾಲುಮತ ಸಮಾಜ ಇರ್ಬೋದು, ಬೇರೆ ಬೇರೆ ಸಮಾಜ ಇರ್ಬೋದು, ಅವ್ರೆಲ್ಲ ಕೇಳಿದಾರಲ್ಲ, ಅವ್ರು ಕೇಳ್ತಾ ಇದ್ದಾರೆ. ಅಂದಾಗ ಇವರು ಇದೇ ರಾಜ್ಯದಲ್ಲಿ ಹುಟ್ಟಿದ್ದಾರೆ, ಅದಕ್ಕೆ ಅವ್ರು ಕೇಳ್ತಾ ಇದ್ದಾರೆ. ಅವ್ರು ಕೇಳೋದ್ರಿಂದ ಕೊಟ್ಟರೆ ಭಾಳ ಒಳ್ಳೆಯದು, ಕೊಡಲೇಬೇಕು ಅನ್ನುವಂಥದ್ದು ನಮ್ಮದು ಆಗ್ರಹ. ಅಲ್ಲ, ಈಗ ನೋಡ್ರಿ, ಮಠಕ್ಕಾಗಿರ್ತಕ್ಕಂಥ ಸ್ವಾಮೀಜಿ ಮೊದಲಿನಿಂದ ನೇತೃತ್ವವನ್ನು ವಹಿಸ್ಕೊಂಡಾರ. ಇದನ್ನು ಈ ಮಾತನ್ನು ಯಾರು ಹೇಳಿದಾರಂದ್ರೆ ನೀವು ಅವರಿಗೆ ಕೇಳಬೇಕು. ಯಾಕೆ ಬೆನ್ನು ಹತ್ತಿದ್ರೆ ಅವ್ರಿಗೆ ಸಿಗೋದಿಲ್ಲ ಅಂತೇಳಿ ನೀವು ಹೇಳ್ತೀರಿ. ಅವಾಗ ನೀವೇ ಅವ್ರಿಗೆ ಬೆನ್ನು ಹತ್ತಿದಿರಲ್ಲ, ನಿಮಗೆ ಅಂದಿರ್ತಕ್ಕಂಥ ಅವರು ನೀವೇ ಅವ್ರಿಗೆ ಬೆನ್ನು ಹತ್ತಿದಿರಲ್ಲ. ನಾನು ಒಂದು ಮಾತು ಹೇಳ್ತೀನಿ, ಈ ಸಮಾಜದಲ್ಲಿರುವಂಥ ದೊಡ್ಡ ವ್ಯಕ್ತಿಗಳಿಗೆ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ವೈಷಮ್ಯಗಳನ್ನು ಬದಿಗಿಡಿ. ವೈಯಕ್ತಿಕವಾಗಿರ್ತಕ್ಕಂಥ ವೈಷಮ್ಯಗಳನ್ನು ಬದಿಗಿಟ್ಟು ಸಮಾಜದಲ್ಲಿರುವಂಥ ಬಡ ಮಕ್ಕಳನ್ನು ಕೊಲ್ಲಕ್ಕೆ ಹೋಗ್ಬೇಡ್ರಿ, ಬಡ ಮಕ್ಕಳನ್ನು ಕೊಲ್ಲಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ಅವ್ರೇನು ಪಾದಯಾತ್ರೆ ಮಾಡಕತ್ತಾರ, ಅವ್ರಿಗೆ ಸಹಕಾರ ಕೊಡಿ. ಸಹಕಾರ ಕೊಟ್ಟು ಮಕ್ಕಳಿಗೆ ಆ ಶಿಕ್ಷಣ ಸಲುವಾಗಿ ಅನುಕೂಲ ಮಾಡಿಕೊಡಿ ಅನ್ನೋದು ನಮ್ಮ ಸಲಹೆ. ಅದನ್ನು ಹೇಳದವ್ರಿಗೆ ಕೇಳ್ರಿ, ನಾನು ಹೇಳಕ್ಕೆ ಇಚ್ಛೆ ಪಡಲ್ಲ. ಮತ್ತೆ ಇಲ್ಲಿ ಕಾಶ್ಯಪ್ನವರು ಮತ್ತೆ ಯತ್ನಾಳ್ ತಮ್ಮ ಸಲಹೆ ಏನು? ತಮ್ಮ ಸಮಾಜದ ಪ್ರಭಾವ ಮುಖಂಡರವರು ಕಾಶ್ಯಪ್ನವರು, ಯತ್ನಾಳ್, ತಮ್ಮ ಸಲಹೆ ಏನು ಅವ್ರಿಗೆ? ನೋಡ್ರಿ, ಅವರು ರಾಜಕೀಯ ವ್ಯಕ್ತಿಗಳು, ಹಿರಿಯರು, ಜ್ಞಾನಿಗಳು. ಅವರಿಗೆ ಸಲಹೆ ಕೊಡಾಟ ನಾನು ಮಠದ ಸ್ವಾಮೀಜಿ ದೊಡ್ಡವ, ನನ್ನ ಜೊತೆ ಅಷ್ಟು ಭಾಳ ಒಡನಾಟ ಇಲ್ಲ. ಅವ್ರಿಗೆ ನಾನು ಸಲಹೆನೂ ಕೊಡೋದಿಲ್ಲ, ಅವ್ರಿಗೆ ಏನು ಹೇಳಕ್ಕೆ ನಾನು ಇಚ್ಛೆ ಪಡೋದಿಲ್ಲ. ಅವ್ರಿಗೆ ನಾ ಯಾವ ಮಾತನ್ನು ನಾನು ಹೇಳೋದಿಲ್ಲ. ಈಗ ಯುವ ಸಮುದಾಯಕ್ಕೆ ತಮ್ಮ ಸಂದೇಶ ಏನು ಮಾಡ್ತೀರಾ? ಅಲ್ಲ, ಯುವ ಸಮುದಾಯಕ್ಕೆ ಆಗಲೇ ಹೇಳಿ, ನಾನು ದುಶ್ಚಟಗಳಿಗೆ ಅಂಟ್ಕೊಂಡ್ಬಿಡ ತಿಳ್ಕೊಂಡು ಭಾಳಷ್ಟು ಯುವಕರು ಶಿಕ್ಷಣ ಕಲಿತು ಮನೆಯಲ್ಲಿ ಕುತ್ಕೊಂಡಾರ. ಇವತ್ತು ನಾನು ಮಾನ್ಯ ಮಾಧ್ಯಮದಲ್ಲಿ ಕೊಟ್ಟಿದ್ದೇನೆ, ಡಿಗ್ರಿ ಕಲ್ತಿದ್ದಾರೆ, BCom ಕಲ್ತಿದ್ದಾರೆ, BSc ಕಲ್ತಿದ್ದಾರೆ. ಏನು ಇಂಜಿನಿಯರ್ ಕಲ್ತಿರ್ತಕ್ಕಂಥವ್ರು ಅವ್ರಿಗೆ ಏನಾಗೈತಿ, ಕಂಪ್ನಿ ಒಳಗೆ ಕರೆಯಾಕತ್ತಾರೆ. BCom, BA, ಬೇರೆ ಬೇರೆ ಡಿಪ್ಲೊಮಾ, ITI ಕಲ್ತಿರ್ತಕ್ಕಂಥ ಹುಡುಗರು ಮನೆಯಲ್ಲೇ ಕುತ್ಕೊಂಡು ಇವತ್ತು ಕೃಷಿಗೆ ಆದಷ್ಟು ಕೆಲಸ ಮಾಡಕತ್ತಾರ. ಅದಕ್ಕೆ ಈ ಯುವಕರಿಗೆ ಸರ್ಕಾರಕ್ಕೆ ಒಂದು ಕಿವಿ ಮಾತು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯುವಕರು ಏನು ಕಲ್ತು ಕೂತಿರ್ತಕ್ಕಂಥ ಯುವಕರನ್ನು ಒಂದು ಯಾವುದಾದ್ರೂ ಗುತ್ತಿಗೆ ಆಧಾರ ಮ್ಯಾಗರೇ ಆಗಲಿ ತುಂಬ್ಕೋರಿ. ಸರ್ಕಾರಿ ಹುದ್ದೆಯಲ್ಲಿ ಯಾವುದೇ ಶಿಕ್ಷಕರ ಪೋಸ್ಟ್ ಇರಲಿ, ಪೊಲೀಸ್ ಪೋಸ್ಟ್ ಇರಲಿ, ಮಿಲಿಟ್ರಿ ಭಾಳ ಕೇಂದ್ರಕ್ಕೆ ಸಂಬಂಧಪಡುತ್ತೆ. ಆ ಕೇಂದ್ರದವ್ರಿಗೆ ಸಲಹೆ ಕೊಡೋಕೆ ಇಚ್ಛೆ ಪಡ್ತೀನಿ. ಬರೀ ರಾಜ್ಯ ಸರ್ಕಾರಕ್ಕಷ್ಟೇ ಅಲ್ಲ, ಏನು ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ಯುವಕರು ಕಲ್ತು ಕೂತ್ಕೊಂಡಾರ, ಆದಷ್ಟು ಅವರನ್ನು ನೀವು ಯಾವುದಾದ್ರೆ ಒಂದೊಂದು ಹುದ್ದೆಗೆ ಸೇರಿಸಿ ಅವರಿಗೆ ಕೆಲಸವನ್ನು ಕೊಡ್ರಿ ತಿಳ್ಕೊಂಡು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ.
ಈಗ ದಿನಮಾನಗಳ ಸ್ವಲ್ಪ ನಮ್ಮ ಸಂಪ್ರದಾಯಗಳು ನಶಿಸಿ ಹೋಗುತ್ತಾ ಅಂತ ಕಾಣ್ತಾ ಇದ್ದಾರೆ ಅಂತಾರೆ. ನೋಡ್ರಿ, ಯಾವ ವ್ಯಕ್ತಿ ಹತ್ರ ಭಕ್ತಿ ಕಡಿಮೆ ಆಕತಿ ಆ ಸಂಪ್ರದಾಯಗಳು ಕಡಿಮೆ ಆಗ್ತಾವೆ. ಈ ಈ ಈ ಜಗತ್ತು ಯಾವಾಗ ಹುಟ್ಟೈತಿ ಆ ಕೆಲವೊಂದು ಪರಂಪರೆಗಳು ಅವಾಗೇ ಹುಟ್ಕೊಂಡ್ಬಿಟ್ಟಾವ. ಈಗ ನೋಡ್ರಿ, ನೀವು ಹಳ್ಳಿ ಒಳಗೆ ನಾವು ತಂದೆ ತಾಯಿಗಳು ಹನಿ ಮೇಲೆ ವಿಭೂತಿ ಹಚ್ಕೊಂಡು ದೇವರಿಗೆ ಜಗಲಿಗೆ ನಾವು ನಮಸ್ಕಾರ ಮಾಡಿದೆವು ಅಂದ್ರೆ ನಮ್ಮ ಮಕ್ಕಳು ಎದ್ದ ನಂತರ ಸ್ನಾನ ಪೂಜೆ ಮಾಡಿಕೊಂಡು ಹನಿಗೆ ವಿಭೂತಿ ಹಚ್ಕೊಂಡು ಜಗಲಿಗೆ ನಮಸ್ಕಾರ ಮಾಡಿ ಈ ಜಗತ್ತಿನ ಗಾಡ್ ಯಾವುದಂದ್ರೆ ತಂದೆ ತಾಯಿಗೆ ಗೌರವ ಸಲ್ಲಿಸೋದು, ನಮಸ್ಕಾರ ಮಾಡೋದು, ಬೆಳೆಸ್ಕೊಂಡು ಹೋಗ್ತಾರೆ. ಅದಕ್ಕೆ ಏನು ಬಂದಿರತಕ್ಕಂಥ ಸಂಪ್ರದಾಯವನ್ನು ಅವು ನಾಶ ಆಗಬಾರ್ದು. ಆ ಹಳೆಯ ಪರಂಪರೆಯನ್ನು, ಆ ಸಂಪ್ರದಾಯವನ್ನು ಮುಂದುವರ್ಸ್ಕೊಂಡು ಹೋಗೋದು, ಸಲಹೆ ಕೊಡೋದು ಮಕ್ಕಳಿಗೆ ಚಲೋ ಅನ್ನೋದು ನನ್ನ ಅಭಿಪ್ರಾಯ. ನೀವು ಸ್ವಾಮೀಜಿ ಆಗಿದ್ರು ಮತ್ತೆ ಪ್ರತಿಯೊಂದು ಹೋರಾಟದಲ್ಲಿ ತಾವು ಮುಂಚಿನ ಇರ್ತೀರಿ. ರೈತ ಪರ ಇರ್ಬೋದು, ಸಂತ್ರಸ್ತರಿರ್ಬೋದು, ಹೋರಾಟಕ್ಕೆ ತಾವು ಮುಂಚಿನ ಇರಲಿ. ನೋಡ್ರಿ, ಮಠಕ್ಕಾಗಿರ್ತಕ್ಕಂಥ ಸ್ವಾಮೀಜಿ ಬರೀ ಮಠದಲ್ಲೇ ಕುತ್ಕೊಂಡ್ರೆ ಅದು ಸರಿಯಲ್ಲ. ನಮ್ಮದೇನು ಕೆಲಸ? ಸ್ವಾಮೀಜಿಯವರು ಆಗಿರ್ತಕ್ಕಂಥವ್ರು ಸಮಾಜ ಸೇವಾ ಮಾಡೋದು. ಸಮಾಜ ಸೇವಾ ಮಾಡೋದು ಅಂದಾಗ ಯಾವುದೇ ಹೋರಾಟ ಇಲ್ಲ ಅಲ್ರಿ. ರೈತರ ದೇಶದ ಬೆನ್ನೆಯಲ್ಲಿ ಬಂದಾಗ ನಾವು ರೈತರಿಗೆ ಏನು ಕಷ್ಟಗಳು ಬರ್ತಾವೆ, ರೈತರು ಇವತ್ತು ಮಠಮಾನ್ಯಗಳನ್ನು ಸ್ವಾಮಿಗಳನ್ನು ಸಾಕೋರೇ ರೈತರು. ಮತ್ತು ರೈತರ ಕಷ್ಟದಲ್ಲಿ ನಾವು ಭಾಗವಹಿಸ್ಲಿಕ್ಕಂದ್ರೆ ಹೆಂಗೆ? ಅದಕ್ಕೆ ರೈತರ ಕಷ್ಟದಲ್ಲಿ ಇರಬೇಕು. ಎಲ್ಲಿ ನ್ಯಾಯಯುತವಾಗಿ ಒಂದು ಹೋರಾಟ ನಡೀತೈತಿ ಅಲ್ಲಿ ಹೋಗಿ ನಮ್ಮ ಬೆಂಬಲ ಯಾವತ್ತೂ ಸದಾಕಾಲ ಇರ್ತೈತಿ. ಅಲ್ಲಿ ನ್ಯಾಯಯುತವಾಗಿಲ್ಲ, ಅಲ್ಲಿ ಬೇರೆ ರೀತಿಯಾಗಿ ಹೋರಾಟ ಇರ್ತೈತಿ, ಅಲ್ಲಿ ಹೋಗೋದಿಲ್ಲ. ನ್ಯಾಯಯುತವಾಗಿರುವಂಥ ಹೋರಾಟಕ್ಕೆ ನಮ್ಮ ಸದಾಕಾಲ ಈಗೂ ಇದೆ, ಮುಂದೂ ಇದೆ. ಯಾವತ್ತೂ ನಾವು ಇರೋ ಥರನೂ ಎಲ್ಲ ಹೋರಾಟಕ್ಕೆ ನಾವು ಬೆಂಬಲ ಕೊಡ್ತೀವಿ. ಶ್ರೀಮಠದ ಮುಂದಿನ ಸತ್ಕಾರಗಳು ಏನು? ಶ್ರೀಮಠದ ವತಿಯಿಂದ ಒಂದು 3 ಶಿಕ್ಷಣ ಸಂಸ್ಥೆಗಳ ಪ್ರಾರಂಭ ಮಾಡಿದ್ದೇವೆ. ಅಲ್ಲಿಂದ ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಿದ್ದೇವೆ, ಬಡವರಿಗೆ ಆಗಲೇ ತಿಳ್ಕೊಂಡು. ಇನ್ನು ಬೇರೆ ಬೇರೆ ವಿಚಾರಗಳ ಕನಸುಗಳನ್ನು ಕಟ್ಕೊಂಡಿದ್ದೇವೆ. ಮನುಷ್ಯ ಕನಸುಗಳನ್ನು ಕಟ್ಕೋಬೇಕು, ಮುಂದೆ ಗುರಿ ಇರಬೇಕತ್ತ, ಹಿಂದೆ ಗುರುವಿನ ಆಶೀರ್ವಾದ ಇರಬೇಕತ್ತ. ನಾನು ಈ ಮಠದ ಮತ್ತು ಈ ಮನುಗುಳಿಯ ಅಭಿವೃದ್ಧಿ ನನ್ನ ವಿಶೇಷವಾಗಿರ್ತಕ್ಕಂಥ ಕನಸುಗಳನ್ನು ಕಟ್ಟಿಕೊಂಡಿದ್ದೇನೆ. ಈ ಮಠದಿಂದ ಇನ್ನೂ ಸಾಮಾಜಿಕ ಕಾರ್ಯಗಳು ನಡಿಬೇಕು ಅನ್ನೋದು. ಅವು ಬರುವಂಥ ಜನ್ಮಾನಗಳಲ್ಲಿ ಯಾವ್ಯಾವ ಕನಸುಗಳನ್ನು ಕಟ್ಕೊಂಡಿನಿ, ಬರೀ ಹೇಳೋದ್ರ ಮುಖಾಂತರ ಅಲ್ಲ, ಮಾಡಿ ತೋರಿಸೋದ್ರ ಮುಖಾಂತರ ನಾನು ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳ್ತೀನಿ. ಅನಾಥಾಶ್ರಮ ಕಟ್ಟಬೇಕು ಅನ್ನೋ ಸಂಕಲ್ಪ ಮಾಡಿರೋ ಮಾತು. ಹೌದೌದು. ಈಗ ವೃದ್ಧಾಶ್ರಮಗಳ ಬಗ್ಗೆ ಸುಮಾರು ಒಂದು 4-5 ವರ್ಷದ ಮುಂದೆ ನಾನು ಮಾತಾಡಿದಾಗ ನನಗೆ ಭಾಳ ಜನ, ಒಂದು ಹಿರಿಯರು, ಸ್ವಾಮೀಜಿ ನೀವು ಒಂದು ಮಠಕ್ಕಾಗಿರ್ತಕ್ಕಂಥ ಸ್ವಾಮಿಗಳು ವೃದ್ಧಾಶ್ರಮಕ್ಕೆ ಅವಕಾಶ ಕೊಡಬಾರ್ದು, ವೃದ್ಧಾಶ್ರಮ ಮಾಡುವಂಥ ವ್ಯಕ್ತಿಗಳಿಗೆ ನೀವು ತಿಳುವಳಿಕೆ ಹೇಳಬೇಕು. ಸ್ವಾಮೀಜಿ ಆದವರು ತಪ್ಪ ಹಾದಿಯಲ್ಲಿ ಹೋಗುವಂಥ ವ್ಯಕ್ತಿಗೆ ಕರೆದು, ತಮ್ಮ ನೀವು ಹೋಗುವಂಥ ಹಾದಿ ಸರಿ ಇಲ್ಲ, ಅದು ಮುಳ್ಳದಾವು, ಅಲ್ಲಿ ಹೋದ ನೀನು ಖಾಲಿ ಚೂಸ್ತೈತಿ, ಬೇರೆ ಹಾದಿಲೇ ಹೋಗತ್ತಿರಬೇಕು. ನಾನು ಭಾಳಷ್ಟು ಸರ್ಕಾರಿ ಹುದ್ದೆಯಲ್ಲಿರುವಂಥ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಒಂದು ಕಿವಿ ಮಾತನ್ನು ಹೇಳಾಕತ್ತೀನಿ. ತಂದೆ ತಾಯಿ 9 ತಿಂಗಳು ತಾಯಿ ಗರ್ಭದಲ್ಲಿ ಇಟ್ಕೊಂಡು ಜನ್ಮ ಕೊಟ್ಟು ನನ್ನ ಮಗ ಸರ್ಕಾರಿ ಹುದ್ದೆಯಲ್ಲಿ ಬರ್ತಾನ, ಸರ್ಕಾರಿ ಅನ್ನ ಉಣಿಸ್ತಾನ, ಸರ್ಕಾರಿ ಕಾರ್ನ್ಯಾಗ ಬರ್ತಾನ ಅನ್ನುವಂಥ ಕನಸು ಕಟ್ಟಿರ್ತಕ್ಕಂಥ ಏಕೈಕ ಜೀವಿ ಯಾವುದಂದ್ರೆ ನಮ್ಮ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿ. ಅಂಥ ತಂದೆ ತಾಯಿಯನ್ನು ಯಾರೋ ಮನೆಯಲ್ಲಿ ಮುಸುರೆ ತಿಕ್ಕಿ, ಯಾರೋ ಮನೆಯಲ್ಲಿ ಬಟ್ಟೆ ಒಗೆದು, ಯಾರ ಹೊಲದಲ್ಲೇ ದುಡಿದು ನನ್ನ ಮಗ ಕಲೀಲಿ, ನನ್ನ ಮಗ ಚಲೋ ಆಗಲಿ ಅದು ತಿಳ್ಕೊಂಡು ಕನಸು ಕಟ್ಟಿರ್ತಾಳೆ. ಅದಕ್ಕೆ ನೀ ಅಮೇರಿಕಾದಾಗರೇ ಇರು, ಚಿಕ್ಯಾಗೋದಾಗರೇ ಇರು, ಬೇರೆ ಬೇರೆ ದೇಶದಲ್ಲೇ ಇರು, ಬೆಂಗಳೂರದಲ್ಲೇ ಇರು, ಆದ್ರೆ ಯಾವ ಕಾಲಕ್ಕೂ ತಂದೆ ತಾಯಿಗಳನ್ನು ವೃದ್ಧಾಶ್ರಮಗಳಲ್ಲಿ, ಅನಾಥಾಶ್ರಮಗಳಲ್ಲಿ ಬಿಡಬೇಡ್ರಿ. ನಿಮ್ಮ ತಂದೆ ತಾಯಿಗಳನ್ನ ನಿಮ್ಮ ಮಗ್ಗಲಿಗೆ ಇಟ್ಕೊರಿ. ನೀವು ವೃದ್ಧಾಶ್ರಮಕ್ಕೆ ಬಿಟ್ರಿ ಅಂದ್ರೆ ನೀವು ತಂದೆ ತಾಯಿ ಆಗೇ ಹಾಕಿರಲ್ಲ, ನಿಮ್ಮ ಮಕ್ಕಳು ನಿಮ್ಮ ವೃದ್ಧಾಶ್ರಮಕ್ಕೆ ಬಿಟ್ಟೇ ಬಿಡ್ತಾರೆ ಅನ್ನುವಂಥ ಮಾತನ್ನು ಹೇಳ್ತೀನಿ. ಅದಕ್ಕೆ ನಾನು ಹಿರಿಯರು ನನಗೆ ಬಂದು ವಿನಂತಿ ಮಾಡಿಕೊಂಡಾಗ ನಾನು ವೃದ್ಧಾಶ್ರಮ ಮಾಡೋದು ನಮ್ಮ ಮಠದ ವತಿಯಿಂದ ನಾನು ಅದನ್ನು ಬಂದ್ ಮಾಡಿದ ಎಲ್ಲ ವ್ಯಕ್ತಿಗಳಿಗೆ ಸಲಹೆ ಕೊಟ್ಕೊತ ಹೋಗಿ ಎಷ್ಟೋ ಮಂದಿ ನಮ್ಮ ಮಾತುಗಳನ್ನು ಕೇಳಿ ಬದಲಾವಣೆಯಾಗಿ ತಮ್ಮ ತಂದೆ ತಾಯಿಯನ್ನು ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ಕೊತ ಹೊಂಟಿದ್ದಾರೆ. ಮತ್ತೆ ನಮ್ಮ ಜಿಲ್ಲೆಯ ಪಾಟೀಲ್ ರಾಜಕಾರಣಿಗಳಿಗೆ ತಮ್ಮ ಸಲಹೆ? ನಾನು ರಾಜಕೀಯ ವ್ಯಕ್ತಿಗಳದ್ದು ಪಾಟೀಲರ ಬಗ್ಗೆ ಏನೂ ಹೇಳೋದಿಲ್ಲ, ಬೇಡ. ಅವ್ರವ್ರ ವ್ಯಕ್ತಿಕ ಅವ್ರವ್ರ ವಿಚಾರ ನಾನು ಹೇಳಕ್ಕೆ ಇಚ್ಛೆ ಪಡಲ್ಲ. ಕೊನೆಯದಾಗಿ ನಮ್ಮ ವಾಯನ ಪ್ರಕಾರ ತಮ್ಮ ಸಂದೇಶ ತಮ್ಮ ಭಕ್ತರಿಗೆ ಏನು? ಇವತ್ತು ಸಮಾಜದಲ್ಲಿ ಜಾತಿ ಭೇದ ಭಾವ ಅನ್ನೋದೇ ಬದುಕ್ರಿ, ಖುಷಿಯಿಂದಿರ್ರಿ, ಚೆನ್ನಾಗಿರ್ರಿ. ಸಮಾಜದಲ್ಲಿ ಏನೂ ಕಟ್ಕೊಂಡು ಹೋಗೋದಿಲ್ಲ, ಎಲ್ಲವನ್ನು ಇಲ್ಲೇ ಬಿಟ್ಟು ಹೋಗ್ತೇವೆ. ಇರೋ ತನಕ ನಮ್ಮಲ್ಲಿರುವಷ್ಟರಲ್ಲಿ ದಾನ ಧರ್ಮ ಮಾಡಿರಿ. ಎಲ್ಲಿ ಕೀರ್ತನೆ ಪುರಾಣ ಪ್ರವಚನ ನಡೀತೈತೆ ಅಲ್ಲಿ 4 ನುಡಿ ಕೇಳ್ರಿ. ಕೇಳ್ಕೊಂಡು
ಬಸವಣ್ಣವ್ರು ಹೇಳ್ಯಾರ ಕಾಯಕವೇ ಕೈಲಾಸ ತಿಳ್ಕೊಂಡು ಬಸವಣ್ಣವರ ತತ್ವಗಳನ್ನು ಆಚರಣೆ ಮಾಡಿರಿ. ನಮ್ಮ ರೇಣುಕಾದಿ ಪಂಚಾಚಾರ್ಯರು ಒಳ್ಳೆಯ ವಿಚಾರಧಾರೆಗಳನ್ನು ಎಲ್ಲ ಸಮಾಜಕ್ಕೆ ಕೊಟ್ಟಿದ್ದಾರೆ. ಅದಕ್ಕೆ ಸಮಾಜದಲ್ಲಿ ಪ್ರೀತಿಯಿಂದ ಬದುಕ್ರಿ ಅನ್ನೋದು ನನ್ನ ಕೊನೆಯ ಮಾತುಗಳು. ಓಕೆ. ನಮ್ಮ ವಾಹಿನಿಗೆ ಒಂದು ಪೂಜ್ಯರ ಶ್ರೀ ಅಂತೇಳಿ ಒಂದು ಕಾರ್ಯಕ್ರಮ ಮಾಡ್ತೀವಿ, ಅದಕ್ಕೊಂದು ಶುಭ ಹಾರೈಸಿ. ಇವತ್ತು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ FM ನ್ಯೂಸ್ ಭಾಳಷ್ಟು ಅದ್ಭುತವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಇವತ್ತು ಟಿ ವಿಯಲ್ಲಿ ಬರೋದಾಗಲಿ, ಫೇಸ್ಬುಕ್ದಲ್ಲಿ ಬರೋದಾಗಲಿ, ಬೇರೆದರಲ್ಲಿ ಬರೋದರಿಂದ ಮಾನ್ಯ ತಾನೇ ವಿಶೇಷವಾಗಿ ನಮ್ಮ ಜಿಲ್ಲೆಯ ಜನನಾಯಕ ಅನ್ನುವಂಥ ಕಾರ್ಯಕ್ರಮಗಳನ್ನು ನಮ್ಮ FM ಚಾನಲ್ದವರು FM ನ್ಯೂಸ್ನವ್ರು ಮಾಡಿದರು. ಆ ಜನನಾಯಕ ಮಾಡೋದ್ರಿಂದ ಭಾಳಷ್ಟು ಜನ ಖುಷಿ ಪಡ್ತು. ದೊಡ್ಡ ದೊಡ್ಡ ಚಾನಲ್ದು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಬಗ್ಗೆ ಮಾಡ್ತಾರೆ. ಆದರೆ ಇವರು ದೊಡ್ಡವ್ರನ್ನ ಹಿಡ್ಕೊಂಡು ಸಣ್ಣವರನ್ನು ಎಲ್ಲರನ್ನೂ ಪರಿಚಯ ಮಾಡಿಸಿಕೊಟ್ರು. ಅದರ ಜೊತೆಯಲ್ಲಿ ಇವತ್ತು ಜಿಲ್ಲೆಯಲ್ಲಿ ಏನೇನೋ ಕಾರ್ಯಗಳು ನಡೀತಾವೆ, ಯಾವುದೇ ಒಂದು ಉದ್ಘಾಟನೆ ಇರಲಿ, ಹೋರಾಟ ಇರಲಿ, ಬೇರೆ ಬೇರೆ ಯಾವುದೇ ಕಾರ್ಯಕ್ರಮ ಇದ್ದರೂ ಆ ಕಾರ್ಯಕ್ರಮದಲ್ಲಿ ಮುನ್ಸೂಚನೆಯಾಗಿ ತಮ್ಮದೇ ಆದಂಥ ಸೇವೆಯನ್ನು ಮಾಡುವಂಥ ಚಾನಲ್ ಯಾವುದಾದ್ರೂ ಇದ್ದರೆ ಅದು FM ನ್ಯೂಸ್ ಅಂತ ತಿಳ್ಕೊಂಡು ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಈಗ ಹೊಸದಾಗಿ ಪೂಜ್ಯರ ನುಡಿ ಅಂತ ತಿಳ್ಕೊಂಡು ಹೊಸದಾಗಿ ಇವತ್ತಿನಿಂದ ಮೊದಲಿಗೆ ನಮ್ಮ ಮನಗುಳಿ ಹಿರೇಮಠದ ಪೂಜ್ಯರಿಂದೇ ನಾವು ಪ್ರಾರಂಭ ಮಾಡೋದು ತಿಳ್ಕೊಂಡು ನಮ್ಮ ಶರಣು ಅವರು, ನಮ್ಮ ಛಾಯಾಗ್ರಾಹಕರು ಅದನ್ನು ನಮ್ಮನ್ನು ನಿನ್ನೆ ದಿವಸ ಸಂಪರ್ಕ ಮಾಡಿದಾಗ ಇಲ್ಲ ಮತ್ತು ಹಿರಿಯ ಪೂಜ್ಯರನ್ನ ಸಂಪರ್ಕ ಮಾಡಿದಾಗ ಇಲ್ಲ ಬುದ್ಧಿ ನಿಮ್ಮ ಹತ್ರ ಬರ್ತೇವೆ ತಿಳ್ಕೊಂಡು ನಮ್ಮಲ್ಲಿ ಬಂದಿದ್ದಾರೆ. ಇವೆಲ್ಲ ಮಾಡೋದ್ರಿಂದ ಆ ಮಠಗಳ ಪರಂಪರೆ, ಆ ಮಠದ ಸ್ವಾಮೀಜಿಯವರ ಏನು ಒಳ್ಳೆ ಒಳ್ಳೆ ವಿಚಾರಗಳು, ಅವರ ಭಾವನೆಗಳು ಎಲ್ಲ ಗೊತ್ತಾಗ್ತವೆ. ಇವರು ಮಾಡುವಂಥ ಕಾರ್ಯ FM ನ್ಯೂಸ್ನವ್ರು ಮಾಡುವಂಥ ಕಾರ್ಯ ಭಾಳ ಉತ್ತಮವಾಗಿದೆ. ಹೀಗೆ ಅವರು ಈ ಜಿಲ್ಲೆಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಒಳ್ಳೆ ಒಳ್ಳೆ ಕೆಲಸಗಳನ್ನು ನಾನು ಸುಮಾರು ನನಗೊಂದು 5-6 ವರ್ಷಗಳಿಂದ FM ನ್ಯೂಸ್ ನನ್ನ ಪರಿಚಯ ಇದೆ. ನಾನು ಭಾಳಷ್ಟು ನೋಡಿದ್ದೇನೆ. ಅದಕ್ಕೆ ಈ FM ನ್ಯೂಸ್ ಉತ್ತರ ಕರ್ನಾಟಕಕ್ಕೆ ಅಷ್ಟೇ ಸೀಮಿತ ಆಗದೆ ಇಡೀ ಅಖಂಡ ಕರ್ನಾಟಕಕ್ಕೆ ಸೀಮಿತವಾಗಿ ಇನ್ನು ಎಲ್ಲರೂ ಇದು ಬೆಳೆಯಲಿ, ಎಲ್ಲರೂ ಇದಕ್ಕೆ ಸಂಪೂರ್ಣವಾಗಿ ಆಶೀರ್ವಾದ ಮಾಡಲಿ ಅಂತ ತಿಳ್ಕೊಂಡು ಮನುಗುಳಿ ಶ್ರೀಗಳ ಅನಿಸಿಕೆ. ನಮಸ್ಕಾರ. ಇಲ್ಲಿವರೆಗೆ ಶ್ರೀ ಅಭಿನವ ಸಂಗನ ಬಸವ ಮಹಾಶಿವಾಚಾರ್ಯ ಸ್ವಾಮಿಗಳು ನಮ್ಮ ವಾಹಿನಿಯೊಂದಿಗೆ ಪೂಜ್ಯರ ನುಡಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಭಾಗವಹಿಸಿ ತಮ್ಮ ಬಾಲ್ಯ ಹಾಗೂ ಶ್ರೀಮಠದ ಬಗ್ಗೆ ನಮ್ಮ ಒಂದಿಗೆ ಸವಿಸ್ತಾರವಾಗಿ ಮಾತನಾಡಿದ ಪೂಜ್ಯರಿಗೆ ನಮ್ಮ ವಾಹಿನಿ ವತಿಯಿಂದ ಧನ್ಯವಾದಗಳು. ನಮಸ್ಕಾರ.